ಮಹಾಂತೇಶ್ ಮ್ಯಾಥ್ಸ್ ಲರ್ನಿಂಗ್ ರಿವಿಷನ್ ವಿಡಿಯೋ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಚಾಪ್ಟರ್ ಸಂಬಂಧಪಟ್ಟಾಗೆ 5 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡೋಣ. ಆಲ್ರೆಡಿ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಡಿಸ್ಕಸ್ ಮಾಡಿದ್ದೀನಿ. ಪಾರ್ಟ್ ಡಿ ನಲ್ಲಿ ಕೇಳುವಂಥ 5 ಮಾರ್ಕ್ಸ್ ಕ್ವಶನ್ಸ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಾನು ಬರೆಯುವಂಥದ್ದು ಕ್ಲಿಯರ್ ಆಗಿ ಕಾಣಿಸ್ಬೇಕು ಅಂದರೆ ನಿಮಗೆ 360 ಪಿಕ್ಸಲಲ್ಲಿ ನೋಡಬೇಕಾಗುತ್ತೆ. ಮತ್ತೆ ಯಾವುದು ರಿಟೈನ್ಡ್ ಪೋರ್ಷನ್ಸು ಆಲ್ರೆಡಿ 2 ಮಾರ್ಕ್ಸ್ಗೆ ಯಾವುದು 3 ಮಾರ್ಕ್ಸ್ಗೆ ಯಾವುದು ನಾವು ಡಿಸ್ಕಸ್ ಮಾಡಿದ್ದೀವಿ. 3 ಮಾರ್ಕ್ಸ್ಗೆ ವೇರಿಯಬಲ್ ಸೆಪರೇಬಲ್ ಕೇಳ್ತಾರೆ, 5 ಮಾರ್ಕ್ಸ್ಗೆ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಕೇಳ್ತಾರೆ. ಸೊ ವೆರಸ್ ಡಿಲೀಟೆಡ್ ಪೋರ್ಷನಲ್ಲಿ ಡಿ ಎಕ್ಸ್ ಈ ಥರ ಫಾರ್ಮ್ಯಾಟ್ಸ್ ಇರುವಂಥ ಪ್ರಾಬ್ಲಮ್ಸ್ನ ನಾವು ಡಿಲೀಟ್ ಆಗಿದೆ. ಫೈನ್. ಸೊ ಡಿಫರೆನ್ಷಿಯಲ್ ಈಕ್ವೇಷನ್ ಪ್ರಾಬ್ಲಮ್ಸ್ ಆನ್ ಸಾಲ್ವಿಂಗ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ನಿಮಗೆ ಡಿ ವೈ ಬೈ ಡಿ ಎಕ್ಸ್ ಪಿ ಟೈಮ್ಸ್ ವೈ ಇರುತ್ತೆ ಇಸ್ ಈಕ್ವಲ್ ಟು ಕ್ಯೂ, ವೇರ್ ಪಿ ಆ್ಯಂಡ್ ಕ್ಯೂ ಆರ್. ಪಿ ಆ್ಯಂಡ್ ಕ್ಯೂ ಅಂದರೆ ಏನು? ಇಟ್ ಇಸ್ ಅ ಫಂಕ್ಷನ್ಸ್ ಆಫ್ ಎಕ್ಸ್ ಆಗಿರುತ್ತೆ. ಫಂಕ್ಷನ್ಸ್ ಆಫ್ ಎಕ್ಸ್ ರೂಪದಲ್ಲಿ ಇರುತ್ತೆ. ಅದು ಮೆಥಡ್ ಯಾವುದು? ಇದೊಂದು ಫಿಕ್ಸ್ಡ್ ಮೆಥಡ್ ಆಗಿರುತ್ತೆ. ತುಂಬ ಈಸಿಯಾಗಿ ಸ್ಕೋರ್ ಮಾಡ್ಕೊಳ್ಳುವಂತಹ 3 ಸ್ಟೆಪ್ಸಲ್ಲಿ ಸಿಗುವಂತಹ ಆನ್ಸರ್ ಆಗಿರುತ್ತೆ. ಸೊ ಫಿಕ್ಸ್ಡ್ ಕ್ವಶನ್ ಆಗಿರುತ್ತೆ. ನೀವು ಡಿಟರ್ಮಿನೆಂಟಲ್ಲಿ ಕೇಳುವಂಥ ಕ್ವಶನ್ನ ಸಾಲ್ವ್ ಮಾಡೋ ಬದಲು ಡಿಫರೆನ್ಷಿಯಲ್ ಈಕ್ವೇಷನ್ ಇಂಥ ಕ್ವಶನ್ಸ್ನ ನೀವು ಪ್ರಿಪೇರ್ ಆಗಿದ್ದರೆ ಖಂಡಿತ ಈಸಿಯಾಗಿ 5 ಮಾರ್ಕ್ಸ್ನ ಸ್ಕೋರ್ ಮಾಡ್ಕೋಬೋದು. ಮೊದಲನೇದಾಗಿ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಪಿ ಟೈಮ್ಸ್ ವೈ ಈಸ್ ಈಕ್ವಲ್ ಟು ಕ್ಯೂ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್ ಬರ್ಕೊಳ್ಬೇಕಾಗುತ್ತೆ. P and Q are functions of x. This is the first step. ಈ ಫಸ್ಟ್ ಸ್ಟೆಪ್ಪಲ್ಲಿ ನೀವು ಬರ್ಕೊಳ್ಳುವಾಗ P ಅಂದರೆ ಏನು, Q ಅಂದರೆ ಏನು ಅಂತ ಬರ್ಕೋಬೇಕು. ಸೊ ಇದಕ್ಕೆ 1 ಮಾರ್ಕು, ಪಿ ಕ್ಯೂ ಬರ್ಕೊಳ್ಳೋದಕ್ಕೆ 1 ಮಾರ್ಕು. ಎರಡನೇದು ಫೈಂಡ್ ದ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಯೋದಕ್ಕೆ ನಿಮಗೆ 1 ಮಾರ್ಕ್ ಇರುತ್ತೆ. ಏನು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಯಾವ ರೀತಿ ಕಂಡುಹಿಡ್ತೀರಾ? ಈ ತಲೆ ಮೇಲೆ ಇಂಟಿಗ್ರೇಷನ್ ಪಿ ಡಿ ಎಕ್ಸ್, ಇದಕ್ಕೆ 1 ಮಾರ್ಕು. ಲಾಸ್ಟ್ ಥರ್ಡ್ ಸ್ಟೆಪ್ ಏನು ಮಾಡ್ತೀರಾ? ರೈಟ್ ದ ಸೊಲ್ಯೂಷನ್. ಸೊಲ್ಯೂಷನ್ ಯಾವಾಗಲೂ ಯಾವ ಥರ ಬರೀತೀರಾ? ವೈ ಈಸ್ ಈಕ್ವಲ್ ಟು ವೈ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇಂಟಗ್ರಲ್ ಕ್ಯೂ ಅಂದರೆ ಆರ್ ಎಚ್ ಎಸ್ ಜಾಗದಲ್ಲಿ ಏನಿದೆ ಅದನ್ನು ಬರ್ಕೊಳ್ತೀರಾ, ಮಲ್ಟಿಪ್ಲೈಡ್ ಬೈ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬರ್ತೀರಾ ಡಿ ಎಕ್ಸ್ ಪ್ಲಸ್ ಸಿ ಇದು ಆಲ್ರೆಡಿ ಮೊದಲೇ ಕಾನ್ಸ್ಟೆಂಟ್ನ ಹಾಕೊಂಡ್ಬಿಡ್ತೀವಿ ನಾವು. ಇಂಟಿಗ್ರೇಷನ್ ಮಾಡಿ ಹಾಕೊಳ್ಳೋ ಬದಲು ಮೊದಲೇ ಕಾನ್ಸ್ಟೆಂಟ್ನ ಫಿಕ್ಸ್ ಮಾಡ್ಕೊಳ್ಬಿಡ್ತೀವಿ. ಸೊ ಇಲ್ಲಿ ಇದನ್ನು ನಾವು ಸೊಲ್ಯೂಷನ್ ಅಂತೀವಿ. ಈ ಡಿಫರೆನ್ಷಿಯಲ್ ಈಕ್ವೇಷನ್ಗೆ ನೋಡಿ ಬಹಳಷ್ಟು ಫಿಸಿಕಲ್ ಸಿಚುವೇಶನ್ನು ಫಾರ್ ಎಕ್ಸಾಂಪಲ್ ರಾಕೆಟ್ ಲಾಂಚಿಂಗ್ ಆಗಿರ್ಬೋದು ಅಥವಾ ಮಿಸೈಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಎಲ್ಲ ಫಿಸಿಕಲ್ ಸಿಚುವೇಶನ್ನ ಒಂದು ಡಿಫರೆನ್ಷಿಯಲ್ ಈಕ್ವೇಷನ್ ಆಗಿ ಫ್ರೇಮ್ ಮಾಡ್ಕೊಳ್ತಾರೆ. ಆ ಫ್ರೇಮ್ ಮಾಡಾದ್ಮೇಲೆ ಅದರದ್ದು ಸೊಲ್ಯೂಷನ್ ಏನಿದೆಯಲ್ಲ ಅದು ಪಾತ್ ಸಿಗುತ್ತೆ ನಿಮಗೆ, ಕರ್ವ್. ಆ ಸೊಲ್ಯೂಷನ್ನ ಕಂಡುಹಿಡಿಯೋದು ವೈ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಕ್ಯೂ ಟೈಮ್ಸ್ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಒಂದು ನೀವು ತಿಳ್ಕೊಳ್ಬೇಕಾಗಿರೋದೇನು ಅಂತಂದರೆ, ಇಲ್ಲಿ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಯುವಾಗ ಒಂದು ನಿಮಗೆ ಸಾಮಾನ್ಯವಾಗಿ ಬಹಳಷ್ಟು ಸಲ ಬರ್ತೀರಾ ಏನಪ್ಪ ಅಂತಂದರೆ, ಒಂದು ಟರ್ಮ್ ಲಾಗ್ ಇದೆ, ಬೇಸಸ್ ಸೇಮು, ಇಲ್ಲಿ ಟರ್ಮ್ ಬರುತ್ತೆ. ಸೊ ಈ ಥರ ಇದ್ದಾಗ ಇದೊಂದು ಲಾಗರಿಥಮ್ ಪ್ರಾಪರ್ಟಿ ನಾವು ಯಾವಾಗಲೂ ಯೂಸ್ ಮಾಡ್ತೀವಿ. ಈ ಥರ ಇದ್ದಾಗ ಯು ಆಲ್ವೇಸ್ ರೈಟ್ ಇಟ್ ಆಸ್ ಎಕ್ಸ್. ಎ ಇದೆ, ಲಾಗ್ ಇದೆ, ತಲೆ ಮೇಲೆ ಲಾಗ್ ಇದೆ, ಎಕ್ಸ್ ಇದೆ, ಬೇಸಸ್ ರಿಪೀಟ್ ಆಗಿದೆ, ಇಲ್ಲೂ ಎ ಇದ್ದರೆ ಆಲ್ವೇಸ್ ಎಕ್ಸ್. ಇಲ್ಲಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ನಮಗೆ ಬರುವಂಥದ್ದು ಈ ತಲೆ ಮೇಲೆ ಲಾಗ್, ಸುಮ್ಮನೆ ಈ ಥರ ಎಕ್ಸ್ ಸ್ಕ್ವಯರ್ ಅಂತ ಬಂದಾಗ ನೀವೇನು ಮಾಡ್ತೀರಾ? ಎಕ್ಸ್ ಸ್ಕ್ವಯರ್ ಬರೀತೀರಾ. ಅದು ಹೇಗೆ ಏನು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನಿಮಗೆ ಇನ್ ಡೀಟೇಲ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಬಟ್ ನೀವು ಒಂದು ಸೂಕ್ಷ್ಮವಾಗಿ ತಿಳ್ಕೊಂಡಿರಬೇಕು, ಈ ತಲೆ ಮೇಲೆ ಲಾಗ್ ಬಂದು ಲಾಗ್ ಪಕ್ಕದಲ್ಲಿ ಯಾವ ಟರ್ಮ್ ಇರುತ್ತೋ ಆ ಟರ್ಮ್ನೇ ನಾವು ಬರ್ಕೊಳ್ತಾ ಇರೋದು ಅಂತ. ಗೊತ್ತಾಗ್ತಾ ಇದೆಯಲ್ವಾ? ಸೊ ಈ ಒಂದು ಲಾಗರಿಥಮ್ ಪ್ರಾಪರ್ಟಿನ ನಾವು ಆನ್ ಆ್ಯಂಡ್ ಆಫ್ ಯೂಸ್ ಮಾಡ್ತಾ ಬರ್ತೀವಿ. ಅಕಸ್ಮಾತ್ ಈ ತಲೆ ಮೇಲೆ ಲಾಗ್ ಸೀಕೆಂಟ್ ಎಕ್ಸ್ ಅಂತ ಇದ್ದಾಗ ಯು ಜಸ್ಟ್ ಏನು ಬರೀತೀರಾ? ಆಗ ಸೀಕೆಂಟ್ ಎಕ್ಸ್ ಬರ್ಕೊಳ್ತೀರಾ. ಸೊ ಈ ಥರದೊಂದು ಬಹಳಷ್ಟು ಕಡೆ ಬರ್ತೀವಿ ನಾವು. ಇದನ್ನು ನೀವು ಕರೆಕ್ಟಾಗಿ ಗೊತ್ತಿರಬೇಕು. ಇದು ಪ್ರಾಪರ್ಟಿ, ಒಂದು ಲಾಗರಿಥಮ್ ಪ್ರಾಪರ್ಟಿ ಇದು. ಫೈನ್. ನಾವು ಸ್ಟೆಪ್ಸ್ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಈಗ ಪಿ ಬರ್ಕೊಳ್ಬೇಕು, ಕ್ಯೂ ಬರ್ಕೊಳ್ಬೇಕು, 1 ಮಾರ್ಕು. ಇಂಟಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಯೋದಕ್ಕೆ 1 ಮಾರ್ಕು. ರಿಮೈನಿಂಗ್ 3 ಮಾರ್ಕ್ಸು ಸೊಲ್ಯೂಷನ್ ಕಂಡುಹಿಡಿಯೋದಕ್ಕೆ ವೈ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈ ಥರ ಫಾರ್ಮುಲಾ ಬರೆಯೋದಕ್ಕೆ ಇದಕ್ಕೆ 1 ಮಾರ್ಕ್ ಕೊಡ್ತಾರೆ. ಫಾರ್ಮುಲಾ ಬರೀತೀರಾ ಹೇಗೆ ಕಂಡುಹಿಡಿಯೋದು ಅಂತ. ನಾವು ಸೊಲ್ಯೂಷನ್ ಬರೆದ್ರೆ 2 ಮಾರ್ಕ್ಸ್ ಆಗುತ್ತೆ. ಅದು ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ನಾವು ನಿಮಗೆ ಬೇಸಿಕ್ ಇಂಟಿಗ್ರೇಷನ್ಸ್ ಒಂದಷ್ಟು ಗೊತ್ತಿರಬೇಕು. ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಸ್ಕ್ವಯರ್ ಮೈನಸ್ 1 ಬೈ ಎಕ್ಸ್ ಪ್ಲಸ್ ಸಿ ಆನ್ ಆ್ಯಂಡ್ ಆಫ್ ಯೂಸ್ ಮಾಡ್ತೀವಿ. ಇಂಟಿಗ್ರೇಷನ್ ಆಫ್ ಎಕ್ಸ್ ಟು ದ ಪವರ್ ಎನ್ ಆನ್ ಆ್ಯಂಡ್ ಆಫ್ ಯೂಸ್ ಮಾಡ್ತೀವಿ. ಆಯಿತಾ? ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಆನ್ ಆ್ಯಂಡ್ ಆಫ್ ಯೂಸ್ ಮಾಡ್ತೀವಿ. ಟ್ರಿಗ್ನೋಮೆಟ್ರಿಕ್ ಇಂಟಿಗ್ರೇಷನ್ಸ್ ಒಂದಷ್ಟು ಗೊತ್ತಿರಬೇಕು. ಸೊ ಇದನ್ನು ಇದು ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಸ್ಕ್ವಯರ್ ಆನ್ ಆ್ಯಂಡ್ ಆಫ್ ಯೂಸ್ ಮಾಡ್ತಾ ಇರುತ್ತೆ. ಅಂದರೆ ರಿಪಿಟೇಟಿವ್ ಆಗಿ ಜಾಸ್ತಿ ಯೂಸ್ ಮಾಡುವಂಥದ್ದು. ಆಮೇಲೆ ಇದು ಕೂಡ ಇರೋಂತಹ ನಿಮಗೆ
ಕ್ಲಿಯರ್ ಆಗಿ 10 ಮಾರ್ಕ್ಸ್ 5 ಮಾರ್ಕ್ಸ್ ಇರೋದು ಒಂದು 10 ಕ್ವೆಶನ್ಸ್ ಬರುತ್ತೆ. 10 ಕ್ವೆಶನ್ಸ್ನ ಸಾಲ್ವ್ ಮಾಡಿಬಿಡಿ, ಖಂಡಿತ 100% 5 ಮಾರ್ಕ್ಸ್ ನಿಮಗೆ ಸ್ಕೋರ್ ಮಾಡ್ಕೋಬಹುದು. 100%, ನೋ ಡೌಟ್, ಫಿಕ್ಸ್ಡ್ ಕ್ವೆಶನ್ ಇದು. ಗೊತ್ತಾಗ್ತದೆಯಲ್ಲ, ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ತಿಳ್ಕೊಂಡಿರಿ. ಈ ಥರದ ನಾನು ಏನು ರೌಂಡ್ ಆಫ್ ಹಾಕಿದ್ದೀನೋ ಅದನ್ನು ಮಾತ್ರ ಹೈಲೈಟ್ ಮಾಡ್ಕೊಂಡು ಅದನ್ನು ಮಾತ್ರ ತಿಳ್ಕೊಳ್ಳಿ. ಈ ಇಂಟಿಗ್ರಲ್ ವ್ಯಾಲ್ಯೂಸ್ ಗೊತ್ತಿದ್ರೆ ಸಾಕು, ನೀವು ಸಾಲ್ವ್ ಮಾಡ್ಬೋದು 5 ಮಾರ್ಕ್ಸ್ನ. ಶುರು ಮಾಡೋಣ. ಫಸ್ಟ್ ಕ್ವೆಶನ್, ಫೈಂಡ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಎಕ್ಸ್ dy by dx plus 2 times y is equal to x square. Now, solution. ನೀವೇನು ಮಾಡ್ತೀರಾ, ಅಲ್ಲಿ ಕೊಟ್ಟಿರೋದನ್ನ ನೀವು ಬರ್ಕೊಳ್ಳಿ. ಏನು, ಇದನ್ನು ಸಾಲ್ವ್ ಮಾಡಬೇಕು. ಎಕ್ಸ್ ಟೈಮ್ಸ್ dy by dx ಜನರಲ್ ಸೊಲ್ಯೂಷನ್ ಕಂಡುಹಿಡಿಯಬೇಕಾಗುತ್ತೆ, ಪ್ಲಸ್ 2 times y is equal to x square. x is not equal to 1. x is not equal to 0 ಅಂತ ಕೊಟ್ಟಿದ್ದಾರೆ. ಫೈನ್. ನಾವು ಏನು ಮಾಡ್ತೀನಿ ನೋಡಿ, ಇಲ್ಲಿ dy by dx ಇರಬೇಕು, ಇಲ್ಲಿ x ಇರೋದೆ. ಸೊ ಡಿವೈಡ್ ಬೈ ಎಕ್ಸ್, ಎಂಟೈರ್ ಈಕ್ವೇಷನ್ ಡಿವೈಡ್ ಮಾಡ್ತೀನಿ. ಸೊ ನಮಗೆ ಫಿಕ್ಸ್ಡ್ ಇರಬೇಕು, dy by dx ಇರಬೇಕು ಪ್ಲಸ್ 2 by x ಇಂಟು y ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎಕ್ಸ್ ಅಂದರೆ ಒಂದು ಎಕ್ಸ್ ಉಳ್ಕೊಳ್ಳುತ್ತೆ. ನೋಡೋದು ಗೊತ್ತಾಯ್ತಲ್ವಾ, ಎಲ್ಲ ಟರ್ಮ್ನು ಎಕ್ಸಿಂದ ಡಿವೈಡ್ ಮಾಡಿ. ಸೊ ಇಲ್ಲಿ ಈಕ್ವೇಷನ್ 1 ಅಂತ ಬರ್ಕೊಳ್ಳೋಣ. ಇಲ್ಲಿ ಪಿ, ವಾಟ್ ಈಸ್ ಪಿ? ಫಸ್ಟ್ ಸ್ಟೆಪ್, ವಾಟ್ ಈಸ್ ಪಿ? ಪಿ ಈಸ್ ಈಕ್ವಲ್ ಟು 2 by x ಆಯಿತು. ಕ್ಯೂ ಅಂದರೆ ಏನು? ಕ್ಯೂ ಜಾಗದಲ್ಲಿ ಏನಿದೆ, ರೈಟ್ ಹ್ಯಾಂಡ್ ಸೈಡ್ ಕ್ಯೂ ಜಾಗದಲ್ಲಿ ಏನಿದೆ, ಎಕ್ಸ್. ಗೊತ್ತಾಗ್ತಾ ಇದೆಯಲ್ವಾ? ನಾವು ಇಂಟಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಯಬೇಕು. ಇಂಟಗ್ರೇಟಿಂಗ್ ಫ್ಯಾಕ್ಟರ್ IF. ಇಂಟಗ್ರೇಟಿಂಗ್ ಫ್ಯಾಕ್ಟರ್ ಸೆಕೆಂಡ್ ಸ್ಟೆಪ್ ಇದು. ಫಸ್ಟ್ ಸ್ಟೆಪ್ಪು 1 ಮಾರ್ಕು, ಸೆಕೆಂಡ್ ಸ್ಟೆಪ್ಪು ಇಂಟಗ್ರೇಟಿಂಗ್. ಈ ತಲೆ ಮೇಲೆ ಇಂಟಗ್ರೇಷನ್ನು ಪಿ ಡಿ ಎಕ್ಸ್, ಪಿ ಡಿ ಎಕ್ಸ್ ಇಸ್ ಈಕ್ವಲ್ ಟು ಇಂಟಗ್ರಲ್ 2 1 by x ಡಿ ಎಕ್ಸ್. ಸೊ ಅದೇನಾಗುತ್ತೆ, ಈ 2 ಇಂಟಿಗ್ರೇಷನ್ ಆಫ್ 1 by x ಏನು? ವಾಟ್ ಈಸ್ ಇಂಟಿಗ್ರೇಷನ್ ಆಫ್ 1 by x? 1 by x ನಿಮ್ಗೆ ಗೊತ್ತಿದೆ, ಲಾಗ್ ಎಕ್ಸ್. ಈಗ ತಾನೇ ಹೇಳಿದೆ, ಕಾನ್ಸ್ಟೆಂಟ್ ನಾವು ಬರೆಯೋದಕ್ಕೆ ಹೋಗಲ್ಲ. ಈ ಲಾಗ್ ಇದು 2 ಪವರ್ ಆಗಿ ಬರುತ್ತೆ ಪ್ರಾಪರ್ಟಿ ಪ್ರಕಾರ. ಈಗ ಜಸ್ಟ್ ನಾನು ಹೇಳಿದೆ ನಿಮಗೆ, ಈ ತಲೆ ಮೇಲೆ ಲಾಗ್ ಇದ್ದು ಎಕ್ಸ್ ಸ್ಕ್ವೇರ್ ಇದ್ದರೆ ನೀವು ಎಕ್ಸ್ ಸ್ಕ್ವೇರ್ ಬರ್ಕೊಳ್ತೀರಾ. ಸೊ ದಿಸ್ ಈಸ್ ದ ಇಂಟಗ್ರೇಟಿಂಗ್ ಫ್ಯಾಕ್ಟರ್ ಸಿಕ್ತು ನಿಮಗೆ. ಇಂಟಗ್ರೇಟಿಂಗ್ ನೋಡಿ, ಪಿ ಕ್ಯೂ ಬರ್ಕೊಳ್ಳೋದಕ್ಕೆ 1 ಮಾರ್ಕು, ಇಂಟಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಯೋದಕ್ಕೆ 1 ಮಾರ್ಕು. ನಾವು ಲಾಸ್ಟ್ ಸ್ಟೆಪ್, ಥರ್ಡ್ ಸ್ಟೆಪ್ ಏನು ಹೇಳುತ್ತೆ? ವೈ ಸೊಲ್ಯೂಷನ್ ಲಾಸ್ಟ್ ಸ್ಟೆಪ್ಪಲ್ಲಿ ಇಂಟು ಇಂಟಗ್ರೇಟಿಂಗ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ಇಂಟಗ್ರಲ್ ಕ್ಯೂ ಇಂಟು ಇಂಟಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ಸೊ ದ್ಯಾಟ್ ಈಸ್ ಈಕ್ವಲ್ ಟು ಇಂಟಗ್ರೇಷನ್ ಕ್ಯೂ. ವಾಟ್ ಈಸ್ ಕ್ಯೂ? ಕ್ಯೂ ಜಾಗದಲ್ಲಿ ಏನಿದೆ? ಎಕ್ಸ್ ಇದೆ. ಇಂಟಗ್ರೇಟಿಂಗ್ ಫ್ಯಾಕ್ಟರ್ ಏನಿದೆ? ಎಕ್ಸ್ ಸ್ಕ್ವೇರ್ ಇದೆ, ಡಿ ಎಕ್ಸ್ ಪ್ಲಸ್ ಸಿ. ಸೊ ದ್ಯಾಟ್ ಈಸ್ ಈಕ್ವಲ್ ಟು ಇಂಟಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಡಿ ಎಕ್ಸ್ ಪ್ಲಸ್ ಸಿ. ವಾಟ್ ಈಸ್ ಇಂಟಿಗ್ರೇಷನ್? ಎಕ್ಸ್ ಕ್ಯೂಬ್ ಇಂಟಿಗ್ರೇಷನ್ ನಿಮ್ಗೆ ಗೊತ್ತಿದೆ. ಎಕ್ಸ್ ತಲೆ ಮೇಲೆ 3 ಇದ್ರೆ 4 ಬರೀತೀರಾ, ಡಿವೈಡೆಡ್ ಬೈ 4 ಪ್ಲಸ್ ಸಿ. ವೈ ಇಂಟಗ್ರೇಟಿಂಗ್ ಫ್ಯಾಕ್ಟರ್ ಏನು? ಎಕ್ಸ್ ಸ್ಕ್ವೇರ್. ನೀವು ಇಷ್ಟಕ್ಕೆ ಸ್ಟಾಪ್ ಮಾಡ್ಬೋದು, ಅಥವಾ ರಿಅರೇಂಜ್ ಮಾಡಿದ್ರೆ ವೈ ಇಲ್ಲೇನಾಗುತ್ತೆ, ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 4 ಪ್ಲಸ್ ಸಿ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಲ್ವಾ, ಸಿ ಡಿವೈಡೆಡ್ ಬೈ ಬರೀ ಬದಲು ಎಕ್ಸ್ ಟು ದ ಪವರ್ -2. ನೋಡಿ, ಅರ್ಥ ಆಯ್ತಾ ನಿಮಗೆ ಈ ಪ್ರಾಬ್ಲಮ್ಮು? ಏನೇನು ಮಾಡಿದ್ದೀನಿ ಒಂಚೂರು ಎಕ್ಸ್ಪ್ಲೈನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಸ್ಟೆಪ್ಪು, ಅವ್ರು ಯಾವ ಫಾರ್ಮೆಟಲ್ಲಾದರೂ ಕೊಟ್ಟಿರಲಿ ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮೆಟಲ್ಲಿ ಬರ್ಕೊಳ್ಬೇಕು. ಫಸ್ಟ್ ಸ್ಟೆಪ್ಪು, ವೈ ಪಕ್ಕದಲ್ಲಿರೋ ಟರ್ಮ್ನೆಲ್ಲ ನಾವು ಪಿ ಅಂತ ತೊಗೊಳ್ತೀವಿ, ಪಿ ಬರ್ಕೊಂಡ್ವಿ. ರೈಟ್ ಹ್ಯಾಂಡ್ ಸೈಡ್ ಇರೋದನ್ನ ಕ್ಯೂ ಅಂತ ತೊಗೊಳ್ತೀವಿ, ಕ್ಯೂ ಬರ್ಕೊಂಡ್ವಿ. 1 ಮಾರ್ಕ್. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪು, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿತೀರಾ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಯೋದಾಗೆ ಈ ತಲೆ ಮೇಲೆ ಇಲ್ಲಿ ಏನು ಬರೀತೀರಾ? ಇಂಟಗ್ರಲ್ ಪಿ ಡಿ ಎಕ್ಸ್, ಪಿ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್. ಪಿ ಜಾಗದಲ್ಲಿ ಏನಿದೆ? 2 by x. 2 ಆಚೆ ಇಟ್ಟಿದ್ದೀನಿ, 1 by x. 1 by x ಇಂಟಿಗ್ರೇಷನ್ ಏನು? ಲಾಗ್ ಎಕ್ಸ್. ಲಾಗ್ ಆಫ್ ಮಾಡ್ ಎಕ್ಸ್ ಬರೀಬೋದು, ಅದು ಲಾಗ್ ಎಕ್ಸ್. ಸಾಮಾನ್ಯವಾಗಿ ಮಾಡ್ ಎಕ್ಸ್ನ ಬರೆಯೋದನ್ನ ಅವಾಯ್ಡ್ ಮಾಡ್ತೀವಿ. ಸೊ ಇ ಟು ದ ಪವರ್ ಲಾಗ್, ಈ ಪವರ್ 2ನ ಇಲ್ಲಿ ಬರ್ತೀವಿ, ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಆಯಿತು. ಸೊ ನಿಮ್ಗೆ ಈಗ ಜಸ್ಟ್ ಲಾಗರಿಥಮ್ ಪ್ರಾಪರ್ಟಿ ಒಂದು ಪ್ರಾಪರ್ಟಿ ಹೇಳಿದೆ, ಈ ತಲೆ ಮೇಲೆ ಲಾಗ್ ಇದ್ದು ಎಕ್ಸ್ ಸ್ಕ್ವೇರ್ ಇದ್ದರೆ
ಆ ಎಕ್ಸ್ ಸ್ಕ್ವೇರ್ ಏನು ಆ ಜಾಗದಲ್ಲಿ ಏನು ಬರುತ್ತೋ ಅದನ್ನು ಬರ್ಕೊಳ್ಳಿ ಅಂತ ಎಕ್ಸ್ ಸ್ಕ್ವೇರ್ ಬರೆದ್ರಿ. ಸೊ ಎಕ್ಸ್ ಸ್ಕ್ವೇರ್ ಬಂದಿದ್ದು ಗೊತ್ತಾಯ್ತಲ್ವಾ ಸೆಕೆಂಡ್ ಸ್ಟೆಪ್ಪಲ್ಲಿ. ಥರ್ಡ್ ಸ್ಟೆಪ್ ಲಾಸ್ಟ್ ಸ್ಟೆಪ್ಪಲ್ಲಿ ಈ ಫಾರ್ಮುಲಾ ನೆನ್ಪಿಟ್ಕೊಂಡಿರ್ಬೇಕು ಯಾವಾಗಲೂ. ಈ ಫಾರ್ಮುಲಾ ಬರೆಯೋದಕ್ಕೆ ನಿಮಗೆ 1 ಮಾರ್ಕ್, ಈ ಫಾರ್ಮುಲಾ ಬರೆದ್ರೆ 1 ಮಾರ್ಕ್. ನೋಡಿ 3 ಮಾರ್ಕ್ಸ್ ಬಂದ್ಬಿಡ್ತು. ಫೈನಲಿ ಇಂಟಿಗ್ರೇಷನ್ ಮಾಡಿ 1 ಮಾರ್ಕ್, ಕನ್ಕ್ಲೂಷನ್ ಕೊಡೋದಕ್ಕೆ 1 ಮಾರ್ಕ್. ಸೊ ಒಟ್ಟು 5 ಮಾರ್ಕ್ಸ್ ಈ ರೀತಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ನೋಡಿ ಅರ್ಥ ಆಯ್ತಾ? ಕ್ಯೂ ಜಾಗದಲ್ಲಿ ಎಕ್ಸ್ ಹಾಕ್ತೀರಾ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಎಕ್ಸ್ ಸ್ಕ್ವೇರ್. ಬರೀ ರೈಟ್ ಹ್ಯಾಂಡ್ ಸೈಡ್ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಳ್ಳಿ. ಎಕ್ಸ್ ಕ್ಯೂಬ್ನ ಇಂಟಿಗ್ರೇಟ್ ಮಾಡಿ. ಎಕ್ಸ್ ಕ್ಯೂಬ್ ಇಂಟಿಗ್ರೇಷನ್ ಏನು? ಎಕ್ಸ್ ತಲೆ ಮೇಲೆ 4 ಡಿವೈಡ್ ಬೈ 4. ಸೊ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮಾಡ್ಕೊಳ್ತೀರಾ, ರೀಅರೇಂಜ್ ಮಾಡ್ಬೋದು. ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿದ್ರು ನಿಮಗೆ 5 ಮಾರ್ಕ್ಸ್ ಬಂದೇ ಬರುತ್ತೆ, ನೋ ಡೌಟ್. ಅಥವಾ ಕನ್ಕ್ಲೂಷನ್ ಕೊಡುವಾಗ ಈ ರೀತಿ ಬರಿತೀವಿ ಅಷ್ಟೇ. ಈ ಕ್ವೆಶನ್ ನೋಡಿ, ಸಾಲ್ವ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಎಕ್ಸ್ ಡಿ ವೈ ಬೈ ಪ್ಲಸ್ 2 times y ಎಕ್ಸ್ ಸ್ಕ್ವಯರ್ ಲಾಗ್ ಎಕ್ಸ್. ಇದನ್ನು ಕೂಡ ಸ್ಟ್ಯಾಂಡರ್ಡ್ ಆಗಿ ಬರ್ಕೊಳ್ಳೋಣ. ಸೊಲ್ಯೂಷನ್ ಮೊದಲನೇದಾಗಿ ನೀವು ಡೈರೆಕ್ಟ್ ಆಗಿ ಬೇಕಾದ್ರೆ ಡಿವೈಡ್ ಬೈ ಎಕ್ಸ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಆಗಿ ಬರ್ಕೊಳ್ಬೋದು. ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2 by x ಇಂಟು ವೈ ಈಸ್ ಈಕ್ವಲ್ ಟು ಡಿವೈಡ್ ಬೈ ಈ ಕ್ವಶನ್ ಕೊಟ್ಟಿರೋದನ್ನ ಡಿವೈಡ್ ಬೈ ಎಕ್ಸ್ ಡೈರೆಕ್ಟ್ ಆಗಿ ಮಾಡ್ಕೊಳ್ಳಿ. ಸೊ 1 x ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸ್ ಲಾಗ್ ಎಕ್ಸ್. ನೋಡಿ ಅರ್ಥ ಆಯ್ತಾ? ಇಲ್ಲಿ ನೀವು ಪಿ ಬರ್ಕೊಳ್ಳು. ಫಸ್ಟ್ ಸ್ಟೆಪ್ಪಲ್ಲಿ ಪಿ ಬರ್ಕೊಳ್ಳು. ವಾಟ್ ಈಸ್ ಪಿ? ಪಿ ಬಂದ್ಬಿಟ್ಟು 2 by x. ವಾಟ್ ಈಸ್ ಕ್ಯೂ? ಕ್ಯೂ ಈಸ್ ಈಕ್ವಲ್ ಟು ಎಕ್ಸ್ ಟೈಮ್ಸ್ ಲಾಗ್ ಎಕ್ಸ್. ಇಂಟಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಯಬೇಕು. ಇಂಟಗ್ರೇಟಿಂಗ್ ಫ್ಯಾಕ್ಟರ್ ಕಂಡುಹಿಡಿಯೋದು ಹೇಗೆ? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇ ತಲೆ ಮೇಲೆ ಪಿ ಟೈಮ್ಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಇ 2 ಆಚೆ ಬರೀರಿ, ಇಂಟಗ್ರೇಷನ್ ಆಫ್ 1 by x dx. ಈ ವಾಟ್ ಈಸ್ ಇಂಟಿಗ್ರೇಷನ್ 1 by x dx? ಈಗ ಜಸ್ಟ್ ಮಾಡಿದ್ದು ಸೇಮ್ ಪ್ರಾಬ್ಲಮ್ ಟೈಪು ಲಾಗ್ ಎಕ್ಸ್ ಬರೀತೀರಾ. ಸೊ ಅದೇನು? ಇ ಟು ದ ಪವರ್ ಆಫ್ ಲಾಗ್ ಎಕ್ಸ್ ಸ್ಕ್ವೇರ್ ಆಯಿತು. ಸೊ ಈ ಇಲ್ಲಿದ್ದು ಮತ್ತು ಇ ಟು ದ ಪವರ್ ಆಫ್ ಲಾಗ್ ಎಕ್ಸ್ ಸ್ಕ್ವೇರ್ ಆದಾಗ ನಾವು ಎಕ್ಸ್ ಸ್ಕ್ವೇರ್ ಬರ್ಕೊಳ್ತೀವಿ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಯಿತು ಅಲ್ವಾ? ನೆಕ್ಸ್ಟ್ ಈಗ ಸೊಲ್ಯೂಷನ್ ಲಾಸ್ಟ್ ಸ್ಟೆಪ್, ಥರ್ಡ್ ಸ್ಟೆಪ್ಪಲ್ಲಿ ಸೊಲ್ಯೂಷನ್ ಬರೆಯುವಾಗ ಏನು ಮಾಡ್ತೀರಾ? ವೈ ಇಂಟು ಇಂಟಗ್ರೇಟಿಂಗ್ ಫ್ಯಾಕ್ಟರ್ that is equal to integration q right hand side ಏನಿದೆಯೋ multiplied by integrating factor dx plus c. ಈ ಸ್ಟೆಪ್ಗೆ ನಿಮಗೆ 1 ಮಾರ್ಕ್ ಇರುತ್ತೆ. ದಯವಿಟ್ಟು ಈ ಸ್ಟೆಪ್ನ ಬರೆಯೋದನ್ನ ಮರಿಬಾರ್ದು. ನಾವು y ಇಷ್ಟಕ್ಕೆ 3 ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ದಂಗಾಯಿತು. y ಇಂಟು ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಇಂಟಗ್ರಲ್ ಕ್ಯೂ ಜಾಗದಲ್ಲಿ ಏನಿದೆ ಎಕ್ಸ್ ಲಾಗ್ ಎಕ್ಸ್, ಇಂಟಗ್ರೇಟಿಂಗ್ ಫ್ಯಾಕ್ಟರ್ ಜಾಗದಲ್ಲಿ ಏನಿದೆ ಎಕ್ಸ್ ಇದೆ, ಎಕ್ಸ್ ಸ್ಕ್ವೇರ್ ಇದೆ. ಸೊ ದಟ್ ಬಿಕಮ್ಸ್ ಎಕ್ಸ್ ಕ್ಯೂಬ್ ಇಂಟು ಡಿ ಎಕ್ಸ್ ಪ್ಲಸ್ ಸಿ ಫಿಕ್ಸ್ ಮಾಡ್ಕೊಳ್ಳೋಣ. ನಾವು ದಿಸ್ ಹೌ ಡು ಯು ಗೋಯಿಂಗ್ ಟು ಇಂಟಿಗ್ರೇಟ್? ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್. ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಮಾಡ್ತೀರಾ. ನಾವು ಎಡಗಡೆದ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಲ್ಲ, ಬಲಗಡೆ ಇರೋದು ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ವಿಚ್ ಇಸ್ ಅ ಫಸ್ಟ್ ಫಂಕ್ಷನ್. ಇಯರ್ ಯು ಹ್ಯಾವ್ ಟು ಅಬ್ಸರ್ವ್ ಒನ್ ಥಿಂಗ್. ಇಲ್ಲಿ ಲಾಗ್ ಎಕ್ಸನ್ನ ಫಸ್ಟ್ ಫಂಕ್ಷನ್ ಅಂತ ತಗೊಳ್ತೀವಿ, ಎಕ್ಸ್ ಕ್ಯೂಬ್ನ ಆಲ್ಜಿಬ್ರಿಕ್ ಟರ್ಮ್ನ ಸೆಕೆಂಡ್ ಫಂಕ್ಷನ್, ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಸೊ ಲಾಗ್ ಎಕ್ಸ್ ಹಾಗೆ ಇಡಿ, ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್. ಇಂಟಗ್ರಲ್ ಆಫ್ ಎಕ್ಸ್ ಕ್ಯೂಬ್ ಏನಾಗುತ್ತೆ? ಎಕ್ಸ್ ಟು ದ ಪವರ್ 4 ಡಿವೈಡೆಡ್ ಬೈ 4 ಮೈನಸ್ ವಿತಿನ್ ಬಿಗ್ ಇಂಟಗ್ರಲ್ ಇದನ್ನ ಎಕ್ಸ್ ಟು ದ ಪವರ್ 4 ಡಿವೈಡ್ ಬೈ 4. ಇದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ರೂಲ್ಸು. ನೋಡಿ ಬೈ ಪಾರ್ಟ್ಸ್ನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಂಟಿಗ್ರೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ? ಡಿಫರೆನ್ಸ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ? 1 by x ಡಿ ಎಕ್ಸ್ ಪ್ಲಸ್ ಸಿ, ಅದು ಲಾಸ್ಟಲ್ಲಿ ಸಿ ಇದೆ. ಎಕ್ಸ್ ಇಲ್ಲಿ ಎಕ್ಸ್ ಕ್ಯೂಬ್ ಆಯಿತು ಅಷ್ಟೇ. ಸೊ ರೀಅರೇಂಜ್ ಮಾಡ್ಕೊಳ್ಳೋಣ. ಎಕ್ಸ್ ಟು ದ ಪವರ್ 4 ಡಿವೈಡೆಡ್ ಬೈ 4 ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಇದೆ, ಎಕ್ಸ್ ಕ್ಯೂಬ್ನ ಇಂಟಗ್ರೇಟ್ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ಟು ದ ಪವರ್ 4 ಬರುತ್ತೆ. ಡಿವೈಡ್ ಬೈ 4 ಆಲ್ರೆಡಿ 4 ಇರೋದ್ರಿಂದ ಇನ್ನೊಂದು ಬಂದು 4 ಸೇರಿಕೊಳ್ಳುತ್ತೆ. ಆಗ ಏನಾಗುತ್ತೆ? 16 ಪ್ಲಸ್ ಸಿ. ದಿಸ್ ಈಸ್ ಯುವರ್ ಆನ್ಸರ್, ವೈ ಟೈಮ್ಸ್ ಎಕ್ಸ್ ಸ್ಕ್ವೇರ್. ಸೊ ನೀವೀಗ ಡಿವೈಡ್ ಮಾಡ್ಬೋದು. ಏನು ಮಾಡ್ಬೋದು? ಡಿವೈಡ್ ಮಾಡ್ಬೋದು. ಎಕ್ಸ್ ಸ್ಕ್ವೇರಿಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ವೈ ಎಕ್ಸ್ ಸ್ಕ್ವೇರಿಂದ ಡಿವೈಡ್ ಮಾಡಿದ್ರೆ ಎಕ್ಸ್ ಸ್ಕ್ವಯರ್ ಬೈ 4 ಲಾಗ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವಯರ್ ಬೈ 16 ಪ್ಲಸ್ ಸಿ ಟೈಮ್ಸ್ ಎಕ್ಸ್ ಟು ದ ಪವರ್ -2. ಇಲ್ಲಿಗೆ ಸ್ಟಾಪ್ ಮಾಡ್ಬೋದು ಅಥವಾ ಇನ್ನೊಂದು ಸ್ಟೆಪ್ ಮಾಡ್ಬೋದು ಅಂದರೆ ಎಕ್ಸ್ ಸ್ಕ್ವಯರ್ ಬೈ
16ನ ಕಾಮನ್ ತಗೊಂಡು ಮಾಡಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಬಟ್ ಯು ಕ್ಯಾನ್ ಸ್ಟಾಪ್ ಇಟ್ ಇಯರ್, ದಟ್ಸ್ ಮೋರ್ ದ್ಯಾನ್ ಎನಫ್. ನೋಡಿ, ಇಷ್ಟು ಮಾಡೋದಕ್ಕೆ ನಿಮಗೆ 5 ಮಾರ್ಕ್ಸ್. ನೋಡಿ, ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅರ್ಥ ಆಯ್ತಾ ನೋಡ್ಕೊಳ್ಳಿ, ಗೊತ್ತಾಯ್ತಲ್ವಾ? ಸೊ ಫೈನ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ಸೊಲ್ಯೂಷನ್, ಫೈಂಡ್ ದ ಜನರಲ್ ಸೊಲ್ಯೂಷನ್ ಡಿಫರೆನ್ಷಿಯಲ್ ಇಕ್ವೇಷನ್ 1 + x². ಸೊ ಇದು ಕೊಟ್ಟಿದ್ದಾರೆ 1 + x² dy + 2 × x × y dx = cot x dx. ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಬರೀಬೇಕು ನೀವು. ಸೊ ಏನು ಮಾಡ್ತೀರಾ, ಡಿವೈಡ್ ಬೈ ಡಿ ಎಕ್ಸ್, ಡಿವೈಡ್ ಬೈ 1 + x² ಇಟ್ಕೊಳ್ಳಿ, ಇದು ಡಿ ಎಕ್ಸ್. ನೋಡಿ, ಇಲ್ಲಿ ಡಿ ಎಕ್ಸ್ ಇದೆ, ಡಿ ಎಕ್ಸ್ ಇದೆ, ಡಿ ಎಕ್ಸ್ ಇದೆ. ಸೊ ಆದಾಗ ಏನಾಗುತ್ತೆ, ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಲ್ಲಿ ಡಿ ವೈ ಬೈ ಡಿ ಎಕ್ಸ್ 1 + x² ಕ್ಯಾನ್ಸಲ್ ಆಗುತ್ತೆ. 2x ಡಿವೈಡೆಡ್ ಬೈ 1 + x² ಇಂಟು ವೈ ಉಳಿಯುತ್ತೆ, ಇಲ್ಲಿ ಡಿ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, = cot x ಡಿವೈಡೆಡ್ ಬೈ 1 + x². ದಿಸ್ ಈಸ್ ಯುವರ್ ಡಿಫರೆನ್ಷಿಯಲ್ ಈಕ್ವೇಷನ್, ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಷನ್. ಇಲ್ಲಿ ನೀವು ಪಿ ಅಂತ ಬರ್ಕೊಳ್ತೀರಾ. ವಾಟ್ ಈಸ್ ಪಿ? ಪಿ = 2x ಡಿವೈಡೆಡ್ ಬೈ 1 + x². ವಾಟ್ ಈಸ್ ಕ್ಯೂ? ಕ್ಯೂ = cot x ಡಿವೈಡ್ ಬೈ 1 + x². ನಾವು ದ್ಯಾಟ್ ಈಸ್ = ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ಸೆಕೆಂಡ್ ಸ್ಟೆಪ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು ಕಂಡುಹಿಡ್ತೀರಾ? ಈ ಇಂಟಿಗ್ರೇಷನ್ 2x ಡಿವೈಡ್ ಬೈ 1 + x² dx. ನಾವು ಇದು ಯಾವ ರೀತಿ ಇದೆ ಸೂಕ್ಷ್ಮವಾಗಿ ನೋಡ್ಕೊಳ್ಳಿ. ಇಂಟಗ್ರೇಷನ್ ಡಿರೈವೇಟಿವ್ ಡಿವೈಡೆಡ್ ಬೈ ದ ಫಂಕ್ಷನ್. ಆನ್ಸರ್ ಈಸ್ ಲಾಗ್ ಆಫ್ ದ ಫಂಕ್ಷನ್, ಲಾಗ್ ಆಫ್ ದ ಫಂಕ್ಷನ್. ಸೊ ಏನು ಬರೀತೀರಾ, ಈ ತಲೆ ಮೇಲೆ ಲಾಗ್ ಫಂಕ್ಷನ್, ಡಿನಾಮಿನೇಟರ್ ಏನಿದೆ 1 + x². ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಯಿತು ನೋಡಿ, ಅರ್ಥ ಆಯ್ತಾ? ಈ ತಲೆ ಮೇಲೆ ಲಾಗ್ ಇದೆ, ಸೊ ಲಾಗ್ ಇರೋದ್ರಿಂದ ಏನು ಬರ್ತೀರಾ, 1 + x² ಬರೀತೀರಾ. ಈ ಸ್ಟೆಪ್ ಅರ್ಥ ಆಯ್ತಾ ನೋಡ್ಕೊಳ್ಳಿ ನೀವು. ಇಲ್ಲಿ 2x ಇದೆ, ಡಿನಾಮಿನೇಟರ್ 1 + x² ಇದೆ. 1 + x² ಡಿಫರೆನ್ಷಿಯೇಟ್ ಮಾಡಿದ್ರೆ 2x ಬರುತ್ತೆ. ಸೊ ಯಾವ ಫಾರ್ಮೆಟ್ ಇದೆ, f'/f. ಇಂಟಿಗ್ರೇಷನ್ ಆಫ್ f'/f ಅಂದರೆ ಲಾಗ್ ಎಫ್ ಆನ್ಸರ್ ಬರೀಬೇಕು. ಅದನ್ನೇ ಲಾಗ್ ಆಫ್ ದ ಡಿನಾಮಿನೇಟರ್ ಬರ್ದಿದ್ದೀನಿ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಸಿಕ್ತು. ನಾವು ಸೊಲ್ಯೂಷನ್ ಬರೆಯೋದು ಲಾಸ್ಟಲ್ಲಿ ಕನ್ಕ್ಲೂಷನ್ ಕೊಡುವಾಗ ಏನು ಮಾಡ್ತೀರಾ, y ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ಇದು ಬರೆಯೋದಕ್ಕೆ 1 ಮಾರ್ಕ್ ಇರೋದ್ರಿಂದ ಯಾವಾಗಲೂ ಬರೀಬೇಕು, ಇಂಟು q ಮಲ್ಟಿಪ್ಲೈಡ್ ಬೈ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ dx + c, ಕಾನ್ಸ್ಟೆಂಟ್ ಫಿಕ್ಸ್ ಮಾಡ್ತೀವಿ. ಸೊ ದ್ಯಾಟ್ ಈಸ್ = ಇಂಟಗ್ರಲ್ q. ವಾಟ್ ಈಸ್ q? q ಜಾಗದಲ್ಲಿ ಏನಿದೆ, cot x ಡಿವೈಡೆಡ್ ಬೈ 1 + x² ಮಲ್ಟಿಪ್ಲೈಡ್ ಬೈ 1 + x² dx + c. ಸೊ 1 + x², 1 + x² ಕ್ಯಾನ್ಸಲ್ ಆಗುತ್ತೆ. ಇಂಟಿಗ್ರೇಷನ್ ಆಫ್ cot x ಏನಿರುತ್ತೆ, ಲಾಗ್ ಆಫ್ mod sin x, ನಿಮಗೆಲ್ಲ ಗೊತ್ತಿದೆ, ಪ್ಲಸ್ ಸಿ. ನಾವು y into 1 + x². Now you can stop it here. y into 1 + x² mod of log sin x ಈ ಥರ ಬರೆದು ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ಅಥವಾ ಇನ್ನೊಂದ್ಸಲ ಡಿವೈಡ್ ಮಾಡ್ತೀವಿ ಅಂತಂದರೆ ಬೇಕಾದರೆ y = 1 ಡಿವೈಡ್ ಬೈ 1 + x² log of mod sin x ಪ್ಲಸ್ c ಡಿವೈಡ್ ಬೈ 1 + x². ನೀವು ಡಿವೈಡ್ ಮಾಡಿದ್ರೆ ಮಾಡ್ಬೋದು, ಇಲ್ಲಾಂದರೆ ಇದ್ಲು ನೋಡಿ. ನೀವು ಇಲ್ಲಿಗೆ ಸ್ಟಾಪ್ ಮಾಡಿದ್ರು ಕೂಡ ನಿಮಗೆ 5 ಮಾರ್ಕ್ಸು, ಇಲ್ಲ ಇನ್ನೊಂದು ಸ್ಟೆಪ್ ಬರಿತೀವಿ ಅಂತ ಕೊಡೋದು ಆದ್ರೂ ಕೂಡ 5 ಮಾರ್ಕ್ಸ್ ಆಗುತ್ತೆ. ನೋಡಿ, ಅರ್ಥ ಆಯ್ತಾ ಈ ಸ್ಟೆಪ್ಸ್ ಎಲ್ಲ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ನಾವು ಸೊಲ್ಯೂಷನ್, ತುಂಬ ಈಸಿಯಾದ ಪ್ರಾಬ್ಲಮ್ ಇದು. ಇದೇನಾಗಿದೆ, ಸ್ಟ್ಯಾಂಡರ್ಡ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಸ್ಟ್ಯಾಂಡರ್ಡ್ ಆಗಿ. ಸೊ dy ಬೈ dx + 3 × y e⁻⁻² ಅಲ್ವಾ? ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಪಿ ಬರ್ಕೊಳ್ಳಿ, ಈಸಿ. ಪಿ ಜಾಗದಲ್ಲಿ ಏನಿದೆ, 3 ಇದೆ, y ಪಕ್ಕದಲ್ಲಿ ಇದೆ 3. ಕ್ಯೂ ಜಾಗದಲ್ಲಿ ಏನಿದೆ, e⁻⁻²x. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು? ವಾಟ್ ಈಸ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್? ಈ ತಲೆ ಮೇಲೆ ಇಂಟಗ್ರೇಷನ್ 3 × dx. dx ಅನ್ನು ಮಾತ್ರ ಇಂಟಿಗ್ರೇಟ್ ಮಾಡ್ತೀರಾ. ಸೊ e⁻3x ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಸಿಕ್ತು ನಿಮಗೆ. ಇದು ಈಸಿ ಕ್ವಶನ್, ಇದು ತುಂಬ ಈಸಿಯಾಗಿ ಬರುವಂಥದ್ದು. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಗೊತ್ತಾಯ್ತಾ? ಸೊಲ್ಯೂಷನ್ ಏನು, y ಬರಿತೀರಾ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬರಿತೀರಾ, = q ಬರಿತೀರಾ,
ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬರೀತೀರಾ, ಡಿ ಎಕ್ಸ್ ಹಾಕ್ತೀರಾ. ಕರೆಕ್ಟ್ ಅಲ್ವಾ? ಸೊ ವೈ, ವಾಟ್ ಈಸ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಗಿದೆ? ಇ ಟು ದ ಪವರ್ ಆಫ್ 3x is equal to q. What is q? E to the power of minus 2x. What is integrating factor? E to the power of 3x ಆಗುತ್ತೆ ಇಂಟು ಡಿ ಎಕ್ಸ್ ಪ್ಲಸ್ ಸಿ. ಬೇಸಸ್ ಸೇಮ್ ಆಗಿರೋದ್ರಿಂದ ಪವರ್ ಇಲ್ಲಿ ಮೈನಸ್ 2x ಇಲ್ಲಿ 3x ಎರಡು ಪವರ್ ಆ್ಯಡ್ ಮಾಡಿದ್ರೆ ನಿಮ್ಗೆ ಉಳ್ಕೊಳ್ಳೋದೇನು? ಇ ಟು ದ ಪವರ್ ಆಫ್ ಎಕ್ಸ್ ಡಿ ಎಕ್ಸ್. ಈಸಿ ಇಂಟಿಗ್ರೇಷನ್ ಅಲ್ವಾ ಇದು? ನೋಡಿ, ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್ ಏನು? ಇ ಟು ದ ಪವರ್ ಆಫ್ ಎಕ್ಸ್ ಪ್ಲಸ್ ಸಿ. ಸೊ ವೈ ಇಂಟು ಇ ಟು ದ ಪವರ್ ಆಫ್ 3x. y ಇಂಟು ಇ ಟು ದ ಪವರ್ ಆಫ್ 3x. ನೀವು ಬೇಕಾದರೆ ಡಿವೈಡ್ ಮಾಡೋಂಗಿದ್ರೆ ಡಿವೈಡ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು. ಸೊ ಡಿವೈಡ್ ಮಾಡೋದ್ರಿಂದ ಏನಾಗುತ್ತೆ? ಇ ಟು ದ ಪವರ್ ಇಲ್ಲಿ 3x ಇಂದ ಡಿವೈಡ್ ಮಾಡಿದ್ರೆ ಇಲ್ಲ ಏನಾಗುತ್ತೆ? ಮೈನಸ್ 2x ಆಗುತ್ತೆ ಪ್ಲಸ್ ಸಿ ಟೈಮ್ಸ್ ಇ ಟು ದ ಪವರ್ ಆಫ್ ಮೈನಸ್ 3x. ಇಲ್ಲಿಗೆ ಬೇಕಾದರೂ ಸ್ಟಾಪ್ ಮಾಡ್ಬೋದು, ಇಲ್ಲ ಇನ್ನೊಂದು ಸ್ಟೆಪ್ ಮಾಡ್ತೀವಿ ಅಂದರೆ ಮಾಡ್ಬೋದು. ಸೊ ದಿಸ್ ಈಸ್ ಎ 5 ಮಾರ್ಕ್ಸ್ ಈಸಿ ಕ್ವೆಶನ್ನು, ಎಕ್ಸಾಮಲ್ಲಿ ಕೇಳಿರುವಂಥ ಕ್ವೆಶನ್ ಇದು. ಫೈನ್, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಗೊತ್ತಾಗ್ತಾ ಇದೆಯಲ್ಲ 3 ಸ್ಟೆಪ್ಸ್ ಬರೆಯೋದು ಹೇಗೆ ಅಂತ? ಎಷ್ಟು ಈಸಿ ಇದೆ ನೋಡಿ. ಈಸಿ ಸ್ಕೋರಿಂಗ್ ಎಲ್ಲ ಈ 10 ಕ್ವಶನ್ಸು ಕೂಡ ಈಸಿ ಸ್ಕೋರಿಂಗು, ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಇದು ತುಂಬ ಈಸಿ ಇದೆ. ಸೊಲ್ಯೂಷನ್ dy ಬೈ ಡಿ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಲ್ಲಿ ಇದೆ, ಆಲ್ರೆಡಿ ಇದೆ. ಸೊ ಆಲ್ರೆಡಿ ಇರುವಾಗ ನಿಮ್ಗೆ ಏನಾಗುತ್ತೆ? ಪಿ ಕ್ಯೂ ನೋಡಿ, ಡಿಫ್ರೆನ್ಷಿಯಲ್ ಇಕ್ವೇಷನ್ ಬರ್ಕೊಳ್ಳಿ, ಡೈರೆಕ್ಟಾಗಿ ಕೊಟ್ಬಿಟ್ರೆ ಈಸಿ ನಿಮಗೆ. ಪಿನ ಬರ್ಕೊಳ್ಳಿ 1 ಬೈ ಎಕ್ಸ್, ಕ್ಯೂನ ಬರ್ಕೊಳ್ಳಿ ಎಕ್ಸ್ ಸ್ಕ್ವೇರ್, ಕ್ಯೂ ಜಾಗದಲ್ಲಿ ಎಕ್ಸ್ ಸ್ಕ್ವೇರ್ ಇದೆ. ನೆಕ್ಸ್ಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಹೇಗಪ್ಪ? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬಂದ್ಬಿಟ್ಟು ಇ ತಲೆ ಮೇಲೆ ಪಿ ವ್ಯಾಲ್ಯೂ, ದಟ್ ಈಸ್ 1 ಬೈ ಎಕ್ಸ್ ಡಿ ಎಕ್ಸ್. ಈ ಇಂಟಿಗ್ರೇಷನ್ 1 ಬೈ ಎಕ್ಸ್ ಏನು? ಲಾಗ್ ಮಾಡ್ ಎಕ್ಸ್ ಅಥವಾ ಎಕ್ಸ್ ಬರೀತೀರಾ. ಈ ತಲೆ ಮೇಲೆ ಲಾಗ್ ಇದೆ ಅಂತಂದರೆ ಇಲ್ಲಿ ಏನು ವ್ಯಾಲ್ಯೂ ಇರುತ್ತೆ ಅದನ್ನು ಬರ್ಕೊಳ್ತೀವಿ. ಸೊ ಎಕ್ಸ್, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಎಕ್ಸ್. ಇಂಟಿಗ್ರೇಟಿಂಗ್ ಸೊಲ್ಯೂಷನ್ ಲಾಸ್ಟ್ ಸ್ಟೆಪ್ ಏನು ಬರೀತೀರಾ? ವೈ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ವಿತಿನ್ ದಿ ಬಿಗ್ ಇಂಟೆಗ್ರಲ್ ಕ್ಯೂ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ ಬರೀತೀರಾ. ಸೊ ಕ್ಯೂ ಜಾಗದಲ್ಲಿ ಏನಿದೆ? ಎಕ್ಸ್ ಸ್ಕ್ವೇರ್ ಇದೆ, ಇದು ಎಕ್ಸ್ ಇದೆ, ಪ್ಲಸ್ ಡಿ ಎಕ್ಸ್ ಪ್ಲಸ್ ಸಿ. ಇದೇನಾಗುತ್ತೆ? ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಆಗುತ್ತೆ. ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಡಿ ಎಕ್ಸ್ ಪ್ಲಸ್ ಸಿ. ವಾಟ್ ಈಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್? ಗೊತ್ತಿದೆ, ಎಕ್ಸ್ ಟು ದ ಪವರ್ 4 ಡಿವೈಡೆಡ್ ಬೈ 4 ಪ್ಲಸ್ ಸಿ ವೈ ಟೈಮ್ಸ್ ಎಕ್ಸ್. ಇಲ್ಲಿಗೆ ಸ್ಟಾಪ್ ಮಾಡ್ಬೋದು, ಇಲ್ಲ ನೀವು ಮಾಡ್ತೀರಾ ಡಿವೈಡ್ ಮಾಡ್ತೀರಾ ಅಂದರೆ ವೈ ಎಕ್ಸ್ ಕ್ಯೂಬ್ ಬೈ 4 ಪ್ಲಸ್ ಸಿ ಟೈಮ್ಸ್ ಎಕ್ಸ್ ಟು ದ ಪವರ್ -1. ಇಲ್ಲಿಗೆ ಬೇಕಾದ್ರೆ ಸ್ಟಾಪ್ ಮಾಡೋದು. ನೋಡಿ 5 ಮಾರ್ಕ್ಸ್, ಈಸಿಯಾಗಿ 5 ಮಾರ್ಕ್ಸ್ ನೋಡಿ, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಪ್ರಾಕ್ಟೀಸ್ ಮಾಡಿ, ತುಂಬ ಈಸಿ. ಮಾರ್ಚ್ 2015 ಈ ಎಲ್ಲ ಕ್ವಶನ್ಸು ಎಕ್ಸಾಮಲ್ಲಿ ಕೇಳಿರೋವಂಥದ್ದೇ. ಈ ಸಲ ನಿಮಗೆ ಇನ್ನೂ ಈಸಿ ಮಾಡಿದ್ದಾರೆ, ಬರೀ ಡಿ ವೈ ಬೈ ಡಿ ಎಕ್ಸ್ ಫಾರ್ಮ್ಯಾಟಲ್ಲಿ ಮಾತ್ರ ಕೇಳಬೇಕು ಅಂತ ಹೇಳಿದ್ದಾರೆ. ಸೊ ಡಿ ಎಕ್ಸ್ ಬೈ ಡಿ ವೈ ಫಾರ್ಮ್ಯಾಟ್ ಇಲ್ಲ. ಸೊ ಡಿ ವೈ ಬೈ ಡಿ ಎಕ್ಸ್ ಸ್ಟ್ಯಾಂಡರ್ಡ್ ಆಗಿ ಕೊಟ್ಟಿದ್ದಾರೆ ಅವರೇನೆ, ಪ್ಲಸ್ ಸೀಕೆಂಟ್ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಅಲ್ವಾ? ಸೊ ಇಲ್ಲಿ ಪಿ ಬರ್ಕೊಳ್ಳೋದಕ್ಕೆ ನಿಮಗೆ 1 ಮಾರ್ಕ್, ಸೀಕೆಂಟ್ ಎಕ್ಸ್ ಕ್ಯೂ ಬರ್ಕೊಳ್ಳೋದು. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನಿಮಗೆ ಗೊತ್ತಿದೆ, ಇ ತಲೆ ಮೇಲೆ ಸೀಕೆಂಟ್ ಎಕ್ಸ್ ಇಂಟು ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಗೊತ್ತಿರಬೇಕು, ಇ ಮಾಡ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ನಿಮ್ಗೆ ಗೊತ್ತಿರಲಿ, ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದೀನಿ ನಾನು. ಸೊ ಈ ತಲೆ ಮೇಲೆ ಲಾಗ್ ಇದೆ ಅಂತಂದರೆ ಯು ಕ್ಯಾನ್ ಜಸ್ಟ್ ರೈಟ್ ಇಟ್ ಆಸ್ ಮಾಡ್ ಆಫ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್, ಆರ್ ಸಿಂಪ್ಲಿ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ನ ನೀವು ಬರ್ಕೊಳ್ಬೋದು. ದಿಸ್ ಈಸ್ ಯುವರ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ನೌ ವೈ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬರೀತೀರಾ, ಬಿಗ್ ಇಂಟೆಗ್ರಲ್ ಕ್ಯೂ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬರೀತೀರಾ ಟಿ ಎಕ್ಸ್ ಪ್ಲಸ್ ಸಿ. ನಾವು ದ್ಯಾಟ್ ಈಸ್ ಈಕ್ವಲ್ ಟು ಕಂಟಿನ್ಯೂಷನು ಇಂಟೆಗ್ರಲ್ ಕ್ಯೂ ಜಾಗದಲ್ಲಿ ಏನಿದೆ? ಟ್ಯಾನ್ ಎಕ್ಸ್ ಇದೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು? ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಡಿ ಎಕ್ಸ್. ಸೊ ಇದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ.
ಮಲ್ಟಿಪ್ಲೈ ಮಾಡ್ಕೊಂಡು ಏನಾಗುತ್ತೆ, ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ನೋಡಿ, ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಈಸಿ ಇದೆ, ಬರಿಬೋದು, ಅದೇನು ಬಿಡಿ, ಅದೇನು ತೊಂದರೆ ಇಲ್ಲ ಅಲ್ವಾ. ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸಿನ ಏನು ಮರೀನಿ ನಾನು, ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಫಸ್ಟು ಸ್ಪ್ಲಿಟ್ ಮಾಡ್ಕೊಳ್ತೀನಿ, ಈಗ ಇಂಟಿಗ್ರೇಟ್ ಮಾಡ್ಕೊಳ್ತೀನಿ. ಸೊ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಏನಾಗುತ್ತೆ, ಸೀಕೆಂಟ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ, ಟ್ಯಾನ್ ಎಕ್ಸ್. ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ, ಮೈನಸ್ ಎಕ್ಸ್ ಪ್ಲಸ್ ಸಿ. ಸೊ ವೈ ಇಂಟು ಇಂಟಿಗ್ರಲ್ ಫ್ಯಾಕ್ಟರ್. ಫೈನಲಿ ಕನ್ಕ್ಲೂಷನ್ ಕೊಡುವಾಗ ಏನು ಮಾಡ್ತೀರಾ, ವೈ ಇಂಟು ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಸಿ. ದಿಸ್ ಈಸ್ ಯುವರ್ ಫೈನಲ್ ಆನ್ಸರ್. ನೋಡಿ, ಅರ್ಥ ಆಯ್ತಾ? ಈ ಇಂಟಿಗ್ರೇಷನ್ ಗೊತ್ತಾಯ್ತಾ, ಇದು ಇಂಟಿಗ್ರೇಷನ್ ಗೊತ್ತಾಯ್ತಾ, ಇಂಟಿಗ್ರೇಷನ್ 1 ಗೊತ್ತಾಯ್ತಾ? ನೋಡಿ, ಅರ್ಥ ಆಯ್ತಾ? ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ನೋಡಿ, ಎಲ್ಲ ಬೇಸಿಕ್ ಇಂಟಿಗ್ರೇಷನ್ನು ಸ್ಟಾರ್ಟಿಂಗಲ್ಲೇ ಫಾರ್ಮುಲಾ ಲಿಸ್ಟ್ ಕೊಟ್ಟಿದ್ದೀನಿ, ಆ ಫಾರ್ಮುಲಾ ಲಿಸ್ಟ್ ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಲ್ಲಿ ಓಕೆ ಫೈನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಲ್ಲಿ ಇಲ್ಲ. ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಲ್ಲಿ ರೆಡ್ಯೂಸ್ ಮಾಡೋದಕ್ಕೆ ಏನು ಮಾಡೋಣ, ಡಿವೈಡ್ ಬೈ ಎಕ್ಸ್ ಲಾಗ್ ಎಕ್ಸಿಂದ ಡಿವೈಡ್ ಮಾಡಿಬಿಡ್ತೀನಿ. ಸೊ ಡಿವೈಡ್ ಮಾಡಿದಾಗ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಲ್ಲಿ ಬರುತ್ತೆ, ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ log x into y 2 by x ಸ್ಕ್ವೇರ್ ಆಗುತ್ತೆ, log x ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟ್ ಅಲ್ವಾ? ನೋಡಿ, ಅರ್ಥ ಆಯ್ತಾ? ಇಲ್ಲಿ ಪಿ ವಾಟ್ ಈಸ್ ಪಿ ಅಂದ್ರೇನು, 1 ಡಿವೈಡ್ ಬೈ ಎಕ್ಸ್ ಲಾಗ್ ಎಕ್ಸ್. ವಾಟ್ ಈಸ್ ಕ್ಯೂ ಬಂದ್ಬಿಟ್ಟು 2 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್. ಗೊತ್ತಾಗ್ತಾ ಇದೆಯಲ್ಲ, 2 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್. ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈ ತಲೆ ಮೇಲೆ ಪಿ 1 ಬೈ ಎಕ್ಸ್ ಲಾಗ್ ಎಕ್ಸ್ ಡಿ ಎಕ್ಸ್. ಆಯಿತಾ? ನಿಮಗೆ ಇದೊಂಚೂರು ಇಂಟಿಗ್ರೇಷನ್ ಬೇಕಾದರೆ ಹೇಳ್ತೀನಿ. 1 ಬೈ ಎಕ್ಸ್ ಲಾಗ್ ಎಕ್ಸು ಡಿ ಎಕ್ಸ್ ಅಲ್ವಾ. ಇಲ್ಲೇನು ಮಾಡ್ತೀರಾ, ಲಾಗ್ ಎಕ್ಸ್ ಈಸ್ ಈಕ್ವಲ್ ಟು ಟಿ ಅಂತ ಹಾಕೊಳ್ಳೋಣ. ಟಿ ಯಾಕಂದರೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಡಿ ಎಕ್ಸ್ ಬೈ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ ಆಗುತ್ತೆ. ಸೊ ಇದು ಚೇಂಜ್ ಏನಾಯಿತು, ಡಿ ಟಿ ಬೈ ಟಿ ಇದೇನಾಗುತ್ತೆ, ಲಾಗ್ ಟಿ ಆಗುತ್ತೆ. ಲಾಗ್ ಟಿ ಅಂದ್ರೇನು, ನಾನು ತಗೊಂಡಿರೋದು ಲಾಗ್ ಆಫ್ ಲಾಗ್ ಎಕ್ಸ್. ನೋಡಿ, ಇದು ಅರ್ಥ ಆಯ್ತಾ, ಪ್ಲಸ್ ಸಿ. ಸೊ ಫೈನಲ್ ಆನ್ಸರ್ ಎಕ್ಸ್ 1 ಬೈ ಎಕ್ಸ್ ಲಾಗ್ ಎಕ್ಸನ್ನು ನಾನು ಏನಂತ ಬರೀಬೋದು, ಫೈನಲಿ ಈ ತಲೆ ಮೇಲೆ ಲಾಗ್ ಆಫ್ ಲಾಗ್ ಎಕ್ಸ್. ಎಕ್ಸ್ಪ್ಲನೇಷನ್ ಇಲ್ಲಿ ಕೊಟ್ಟಿದ್ದೀನಿ, ಅದು ಅವಶ್ಯಕತೆ ಇಲ್ಲ, ನೀವು ಎಕ್ಸಾಮಲ್ಲಿ ಕೂಡ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಲಾಗ್ ಆಫ್ ಲಾಗ್ ಎಕ್ಸ್ ಬರೆದ್ರೆ ಸಾಕು, ಯಾಕಂದ್ರೆ ನಿಮ್ಗೆ ಅದು ಇರೋದೇ 1 ಮಾರ್ಕು. ಸೊ ಈ ತಲೆ ಮೇಲೆ ಲಾಗ್ ಆಫ್ ಲಾಗ್ ಎಕ್ಸ್ ಬಂದಾಗ ಏನು ಬರ್ತೀರಾ, ಆನ್ಸರ್ ಒನ್ಲಿ ಲಾಗ್ ಎಕ್ಸ್ ತೊಗೊಳ್ತೀರಾ, ಯಾಕಂದ್ರೆ ಇಲ್ಲಿರೋದು ಒಳಗಡೆ ಇರೋದೇನಿದೆ ಅದು ಲಾಗ್ ಎಕ್ಸ್. ನೋಡಿ, ಅರ್ಥ ಆಯ್ತಾ? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬಂದ್ಬಿಟ್ಟು ಒನ್ಲಿ ಲಾಗ್ ಎಕ್ಸ್. Integrating factor is log x. See whether everyone understood. First step. Now, y into integrating factor is equal to q times integrating factor dx plus c. Now that is equal to q. What is q? 2 by x square into what is Indian log x dx plus c. 2 ನಾನು ಆಚೆ ಬರ್ಕೊಳ್ತೀನಿ, ಇಲ್ಲಿ 1 ಬರ್ಕೊಳ್ಳೋಣ. ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸೋಣ. ಲಾಗ್ ಎಕ್ಸ್ ಈಸ್ ಫಸ್ಟ್ ಫಂಕ್ಷನ್, 1 ಬೈ ಎಕ್ಸ್ ಸ್ಕ್ವೇರ್ ಈಸ್ ಸೆಕೆಂಡ್ ಫಂಕ್ಷನ್. ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ಮಾಡೋಣ ಇದು. ಸೊ 2 ಹಾಗೆ ಇರಲಿ, ಫಸ್ಟ್ ಫಂಕ್ಷನ್ ಲಾಗ್ ಎಕ್ಸ್ ಹಾಗೆ ಬರ್ಕೊಳ್ತೀರಾ, ಆಯಿತಾ? ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಗೊತ್ತಿರಬೇಕು, ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಮಾರ್ಕ್ ಮಾಡಿದ್ದೀನಿ, ನೋಡ್ಕೊಳ್ಳಿ ವಿಡಿಯೋದಲ್ಲಿ. 1 ಬೈ ಎಕ್ಸ್ ಏನು ಬರೀತೀರಾ, ಮೈನಸ್ 1 ಬೈ ಎಕ್ಸ್. ಇಂಟಿಗ್ರೇಷನ್ 1 ಬೈ ಎಕ್ಸ್ ಸ್ಕ್ವೇರ್ ಈಸ್ ಮೈನಸ್ 1 ಬೈ ಎಕ್ಸ್, ಮೈನಸ್ ಈ 1 ಬೈ ಎಕ್ಸ್ ಇಲ್ಲಿಗೆ ಬಂದಾಗ ಪ್ಲಸ್ 1 ಬೈ ಎಕ್ಸ್ ಆಗುತ್ತೆ. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಏನು, 1 ಬೈ ಎಕ್ಸ್ ಆಗುತ್ತೆ, ಡಿ ಎಕ್ಸ್ ಫೈನಲ್ ಪ್ಲಸ್ ಸಿ.
ಇದು 1/x² ಆಯಿತು. ಈಗ ಜಸ್ಟ್ ಮಾಡಿದ್ವಿ -2 ಟೈಮ್ಸ್ ಲಾಗ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಬರೀತೀರಾ. ಇಂಟಿಗ್ರೇಷನ್ ಆಫ್ 1/x², ಈ ಜಾಗದಲ್ಲಿ 1/x² ಮೈನಸ್ 1/x ಮತ್ತೆ ಬರೀಬೋದು, ಪ್ಲಸ್ ಸಿ ಇಂಟು y ಇಂಟು ಇಂಟಿಗ್ರೇಷನ್ ಫ್ಯಾಕ್ಟರ್. ವಾಟ್ ಈಸ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್? ಲಾಗ್ ಎಕ್ಸ್. ಇಲ್ಲಿಗೆ ನೀವು ಸ್ಟಾಪ್ ಮಾಡ್ಬೋದು. ದಟ್ಸ್ ಎನಫ್. ನೋಡಿ, ಈಸಿಯಾಗಿ ಅರ್ಥ ಆಯ್ತಾ? ಇಲ್ಲಿ ನಾನು ಏನು ಮಾಡಿದ್ದೀನಿ, ಈ 1/x ಇಂಟಿಗ್ರೇಟ್ ಮಾಡಿದಾಗ ಏನು ಬರುತ್ತೆ ನೋಡಿ, -1/x². ಇಂಟಿಗ್ರೇಷನ್ ಆಫ್ 1/x² dx ಅಂತ ಇದ್ದರೆ ನೀವು -1/x ಬರೀಬಹುದು. ಅದನ್ನು 2 ಸಲ ಯೂಸ್ ಮಾಡಿದ್ದೀನಿ. ಇಲ್ಲೊಂದು ಸಲ ಯೂಸ್ ಮಾಡಿದ್ದೀನಿ, ಇಲ್ಲೊಂದು ಸಲ ಯೂಸ್ ಮಾಡಿದ್ದೀನಿ. ನೋಡಿ, ಅರ್ಥ ಆಯ್ತು? ಗೊತ್ತಾಯ್ತಲ್ಲ? ಇಂಟಿಗ್ರೇಟಿಂಗ್ ಬೈ ಫ್ಯಾಕ್ಟರ್ ರೂಲ್ ಗೊತ್ತಲ್ವಾ? ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್ ರೂಲ್ ಗೊತ್ತಲ್ವಾ ನಿಮಗೆ? ಅದನ್ನು ನಾನು ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ನಾವು ನೆಕ್ಸ್ಟ್ ಕ್ವೆಶನು ಇಲ್ಲಿ ಸ್ಟ್ಯಾಂಡರ್ಡ್ ಆಗಿ ಸೊಲ್ಯೂಷನ್ dy by dx plus 1 divided by cos square x into y divided by tan x divided by cos square x. ಸೊ ಇದೇನು ಬರೀತೀರಾ? dy by dx ಪ್ಲಸ್ secant square x ಇಂಟು y ಇಸ್ ಈಕ್ವಲ್ ಟು tan x ಡಿವೈಡ್ ಬೈ, ಅಂದರೆ tan x ನೀವು sin x ಬೈ cos x ಹಾಕ್ಕೊಳ್ತೀರಾ, ಇಂಟು 1/cos square x ಇದೆ. ಸೊ ಏನಂತ ಬರೀಬೋದು ನಾವು? ಇದನ್ನು tan x ಒಂದು secant square x ಇಂಟು tan x ಬರ್ಕೊಳ್ಬೋದು. ನಾವು ವಾಟ್ ಈಸ್ ಪಿ ಇಯರ್? ಪಿ secant square x. What is q here? secant square x into tan x. ಇದೇನು ಬೇಕಾಗಿಲ್ಲ. secant square x into tan x ಬರ್ಕೊಳ್ಳೋಣ. ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನಿಮ್ಗೆ ಗೊತ್ತಿದೆ, ಈ ತಲೆ ಮೇಲೆ ಇಂಟಿಗ್ರೇಷನ್ ಆಫ್ secant square x dx. That is nothing but e to the power integration of secant square x is tan x. Finally, solution y into integrating factor is equal to q into integrating factor dx plus c. Now y into integrating factor ಗೊತ್ತಿದೆ ನಿಮಗೆ, e to the power of tan x is equal to integration of q. Q is secant square x into tan x into e to the power of tan x dx plus c. Now ಈ ಇಂಟೆಗ್ರಲ್ ಅಲ್ಲಿ put tan x is equal to t. tan x is equal to t ಅಂತ ಹಾಕಿದಾಗ ಏನಾಗುತ್ತೆ? ಡಿಫ್ರೆನ್ಷಿಯೇಟ್ ಮಾಡಿದ್ರೆ secant square x dx is equal to dt. ಇಂಟಿಗ್ರೇಟ್ ಎವ್ಯಾಲ್ಯೂಟ್ ಮಾಡೋದಕ್ಕೆ. ಸೊ ದ್ಯಾಟ್ ಈಸ್ ಈಕ್ವಲ್ ಟು secant square x dx ಏನು ಮಾಡ್ತೀನಿ ನಾನು? dt ಅಂತ ಹಾಕ್ತೀನಿ. tan x ನಾವು t ಅಂತ ತಗೊತಿದ್ದೀವಿ, e to the power of t. Now this is again integration by parts, first function, second function. So t as it is, integration t e to the power of t minus e to the power of t, differentiation of t is 1 dt alva plus c. So that is equal to t e to the power of t minus e to the power of t plus c. But t andre eno? T is nothing but tan x. Tan x e to the power of tan x minus e to the power of tan x plus c y into e to the power of tan x. See whether everyone understood. ನೋಡಿ, ಅರ್ಥ ಆಯ್ತಾ? ಇದು ಗೊತ್ತಾಗ್ತದೆಯಲ್ವಾ? ಇಲ್ಲಿ tan x is equal to t ಅಂತ ತಗೊಂಡು ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ತೀನಿ, ಅದು ಈ ಇಂಟಿಗ್ರಲ್ ಸಬ್ಸ್ಟಿಟ್ಯೂಟ್ ಆಗುತ್ತೆ. ಇದನ್ನು ಇಂಟಿಗ್ರೇಷನ್ ಬೈ ಪಾರ್ಟ್ಸಲ್ಲಿ ಮಾಡ್ತೀನಿ, ಬೈ ಪಾರ್ಟ್ಸಲ್ಲಿ. ಓಕೆನಾ?
ಅದು ಮಾಡಿದ್ಮೇಲೆ ಟಿ ಇಂಟು ಇ ಟು ದ ಪವರ್ ಆಫ್ ಟಿ ಮೈನಸ್ ಇ ಟು ದ ಪವರ್ ಆಫ್ ಟಿ ಬರುತ್ತೆ. ಟಿ ಅಂದರೆ ಟ್ಯಾನ್ ಎಕ್ಸು, ಸಬ್ಸ್ಟಿಟ್ಯೂಟ್ ಮಾಡಿ, ದಟ್ಸ್ ದ ಫೈನಲ್ ಆನ್ಸರ್. ನಾವು ಬೇಕಾದರೆ ಇ ಟು ದ ಪವರ್ ಆಫ್ ಟ್ಯಾನ್ ಎಕ್ಸ್ನ ಡಿವೈಡ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿವೈ ಬೈ ಡಿ ಎಕ್ಸ್, ಇದನ್ನು ಅಷ್ಟೇ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಸೊ 2x 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ವೈ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ. ನೋಡಿ, ಅರ್ಥ ಆಯ್ತಾ? ಆಮೇಲೆ ಇಲ್ಲಿ ಒಂದು y ಈಸ್ ಈಕ್ವಲ್ ಟು 0 ವೆನ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂದರೆ ಸಿ ವ್ಯಾಲ್ಯೂನು ಇಲ್ಲಿ ಕಂಡುಹಿಡಿಬೇಕಾಗುತ್ತೆ ಇಲ್ಲಿ. ಸೊ ಸೊಲ್ಯೂಷನ್ ನೋಡಿ, ಅರ್ಥ ಆಯ್ತಾ? ಫಸ್ಟು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಬರ್ಕೊಳ್ಳಿ. ಒಂದು ಸ್ವಲ್ಪ ಪೆನ್ ಚೇಂಜ್ ಮಾಡ್ಕೊಳ್ತೀನಿ, ಕಲರು. ಓಕೆ, ಪಿ ನೋಡ್ಕೊಳ್ಳಿ. ಪಿ ಈಸ್ ಈಕ್ವಲ್ ಟು 2x ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಕ್ಯೂ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇದೆ. ನಾವು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ನಿಮ್ಗೆ ಗೊತ್ತಿದೆ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಇ ತಲೆ ಮೇಲೆ 2x ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ನಿಮ್ಗೆ ಇದು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇ ಟು ದ ಪವರ್ ಆಫ್ ಲಾಗ್ ಆಫ್ ದ ಡಿನಾಮಿನೇಟರ್ ಬರುತ್ತೆ. ಲಾಗ್ ಆಫ್, ಯಾಕಂದರೆ ಡಿನಾಮಿನೇಟರ್ನ ಇದು ಯಾವ ರೀತಿ ಇದೆ ಅಂದರೆ ಇಂಟಿಗ್ರೇಷನ್ ಎಫ್ ಡ್ಯಾಶ್ ಡಿವೈಡ್ ಬೈ ಎಫ್. ಏನು ಬರ್ತೀರಾ ಆನ್ಸರು? ಲಾಗ್ ಎಫ್ ಬರ್ತೀರಾ ಪ್ಲಸ್ ಸಿ ಆ ಫಾರ್ಮೆಟು. ಸೊ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬರ್ಕೊಳ್ಳಿ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನಾಯಿತು? 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಈ ತಲೆ ಮೇಲೆ ಲಾಗ್ ಬಂದಾಗ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ನಾವು ಸೊಲ್ಯೂಷನ್ ಏನು ಬರಿತೀರಾ? y ಈಸ್ ಈಕ್ವಲ್ ಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇಂಟು ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಡಿ ಎಕ್ಸ್ ಪ್ಲಸ್ ಸಿ. ನಾವು ವಾಟ್ ಈಸ್ ಕ್ಯೂ? ಕ್ಯೂ ಅಂದರೆ ನಮ್ಗೆ ಗೊತ್ತು 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಹೋಲ್ ಸ್ಕ್ವಯರ್ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವಯರ್ ಡಿ ಎಕ್ಸ್ ಪ್ಲಸ್ ಸಿ. ಇಂಟಿಗ್ರೇಟ್ ಮಾಡ್ತೀರಾ, ಇಲ್ಲೊಂದು ಕ್ಯಾನ್ಸಲ್ ಆಗುತ್ತೆ, ಇಲ್ಲೊಂದು ಕ್ಯಾನ್ಸಲ್. ಇಂಟಿಗ್ರೇಷನ್ ಆಫ್ 1 ಬೈ ಏನಾಗುತ್ತೆ? ಟ್ಯಾನ್ ಇನ್ವರ್ಸ್ ಎಕ್ಸ್ ಬರುತ್ತೆ. 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸಿ ವೈ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು? 1 ಪ್ಲಸ್ ಎಕ್ಸ್ ಸ್ಕ್ವೇರ್. ದಿಸ್ ಈಸ್ ಯುವರ್ ಸೊಲ್ಯೂಷನ್. ಇದು ಸೊಲ್ಯೂಷನ್. ಇಷ್ಟು ಮಾಡೋದಕ್ಕೆ ನಿಮಗೆ 1 ಮಾರ್ಕು. ನಾವು ಪುಟ್ ಏನಾಗುತ್ತೆ? y ಈಸ್ ಈಕ್ವಲ್ ಟು 0 ವೆನ್ ಎಕ್ಸ್ ಈಸ್ ಈಕ್ವಲ್ ಟು 1. ಸೊ y ಈಸ್ ಈಕ್ವಲ್ ಟು 0 ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ 0 ಆಯಿತು. ಟ್ಯಾನ್ ಇನ್ವರ್ಸ್ 1 ಬರುತ್ತೆ ಪ್ಲಸ್ ಸಿ. ಟ್ಯಾನ್ ಇನ್ವರ್ಸ್ 1 ಈಸ್ ನಥಿಂಗ್ ಬಟ್ ಮೈನಸ್ ಪೈ. ಸೊ ದಿಸ್ ಸಿ ಈಸ್ ಈಕ್ವಲ್ ಟು ಮೈನಸ್ ಪೈ ಬೈ 4 ಆಗುತ್ತೆ. ವೇರ್ ಸಿ ಈಸ್ ಈಕ್ವಲ್ ಟು ಮೈನಸ್ ಪೈ ಬೈ 4. ಇಷ್ಟು ಬರೆದ್ರು ಸಾಕು. ಸೊ ಕನ್ಕ್ಲೂಷನ್ ಬರೆಯುವಾಗ 1y ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ ಸಿ ವ್ಯಾಲ್ಯೂ ಪೈ ಬೈ 4. ನೋಡಿ, ಅರ್ಥ ಆಯ್ತಾ? ಟ್ಯಾನ್ ಇನ್ವರ್ಸ್ 1 ಬಂದ್ಬಿಟ್ಟು ಈ ಕಡೆ ಹಾಕಿ, ಟ್ಯಾನ್ ಇನ್ವರ್ಸ್ 1 ಬಂದ್ಬಿಟ್ಟು ಮೈನಸ್ ಪೈ ಬೈ 4 ಆಗುತ್ತೆ. ಸಾರಿ, ಪೈ ಬೈ 4 ಆಗುತ್ತೆ. ದಟ್ ಈಸ್ ಲೆಫ್ಟ್ ಹ್ಯಾಂಡ್ ಸೈಡ್ ನೀವು ಶಿಫ್ಟ್ ಮಾಡಿದಾಗ ಮೈನಸ್ ಪೈ ಬೈ 4. ನೋಡಿ, ಅರ್ಥ ಆಯ್ತಾ ಈ ಪ್ರಾಬ್ಲಮ್ಮು? ನೆಕ್ಸ್ಟ್ ಕ್ವೆಶನು, ಲಾಸ್ಟ್ ಕ್ವೆಶನು. ಬೈ ಚಾನ್ಸ್ ನಿಮಗೆ ಸ್ಟೇಟ್ಮೆಂಟ್ ಕ್ವೆಶನ್ ಏನಾದರೂ ಕೇಳಿದ್ರೆ ಇದು ಈ ಥರದ ಒಂದು ಕ್ವೆಶನ್ ಇರಲಿ ಅಂತ ಒಂದು ಚಾಲೆಂಜಿಂಗ್ ಕ್ವೆಶನ್ನ ನಾನು ಹಾಕಿದ್ದೀನಿ. ಸೊ ಎಲ್ಲ ಎಕ್ಸಸೈಸ್ ಪ್ರಾಬ್ಲಮ್ಸು ಕೂಡ ಮಾಡಾಗಿದೆ. ಈಗ ಇದನ್ನು ನೀವು ನೋಡಿದಾಗ ಎಲ್ಲ ಎಕ್ಸಸೈಸ್. Then the equation of the curve passing through the point 0, 2, given that the sum of the coordinates of any point ಅಂದರೆ x plus y exceeds the magnitude of the slope of the tangent to the curve by phi. ಅಂದರೆ ಅರ್ಥ dy by dx slope of the tangent to the curve by phi ಅಂದರೆ ಪ್ಲಸ್ phi. ಅಂದರೆ coordinate sum is greater exceeds by phi value to the slope. ಸೊ ಸ್ಲೋಪ್ ಗೊತ್ತಿದೆ. ಈ ಎಕ್ಸ್ ಪ್ಲಸ್ ವೈ ಎಕ್ಸಿಡ್ಸ್ ಬೈ 5 ಅಂದರೆ ಪ್ಲಸ್ 5 ಹಾಕ್ಕೊಳ್ತೀರಾ. ನಾನು ರೀಅರೇಂಜ್ ಮಾಡ್ಕೊಳ್ತೀನಿ. ಡಿ ವೈ ಬೈ ಡಿ ಎಕ್ಸ್ ಬರ್ಕೊಳ್ತೀನಿ. ಪ್ಲಸ್ 5 ಇರೋದು ಮೈನಸ್ 5 ಆಯಿತು, ಆಯಿತಾ? ಇಲ್ಲಿ ಎಕ್ಸ್ ಮೈನಸ್ 5. ನೋಡಿ, ರೀಅರೇಂಜ್ ಮಾಡ್ತೀನಿ ನಾನು. ಇದು ರೀಅರೇಂಜ್ ಮಾಡಿದಾಗ ಈಗ ಈಸಿ ಆಯಿತು ನಿಮಗೆ. ಪಿ ಬಂದ್ಬಿಟ್ಟು -1, ಇಲ್ಲಿ ವೈ ಪಕ್ಕದಲ್ಲಿ -1 ಇದೆ. ಕ್ಯೂ ಬಂದ್ಬಿಟ್ಟು ಏನು? ಎಕ್ಸ್ ಮೈನಸ್ 5. ಕ್ಯೂ ಬಂದ್ಬಿಟ್ಟು ಏನಾಯಿತು? ಎಕ್ಸ್ ಮೈನಸ್ 5. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಹೆಂಗೆ ಕಂಡಿಡ್ತಾರೆ? ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಈ ಪಿ ವ್ಯಾಲ್ಯೂ ಬಂದ್ಬಿಟ್ಟು ಮೈನಸ್ ಡಿ ಎಕ್ಸ್. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಇ ಟು ದ ಪವರ್ ಆಫ್ ಮೈನಸ್ ಎಕ್ಸ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಆಯಿತು. ನಿಮ್ಗೆ ಸೊಲ್ಯೂಷನ್ ಗೊತ್ತಿದೆ. ವೈ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಬರೀತೀರಾ, ಅದು ಸ್ಟೆಪ್ ಬರೀಬೇಕಿದು. ಇಂಟೆಗ್ರಲ್ ಕ್ಯೂ ಇಂಟು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಪ್ಲಸ್ ಸಿ.
ಸೊ ಅಲ್ಲೇನಾಗುತ್ತೆ y ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಏನು e ಟು ದ ಪವರ್ ಆಫ್ ಮೈನಸ್ ಎಕ್ಸ್, ಆರ್ ಎಚ್ ಎಸ್ ಏನಿದೆ ಎಕ್ಸ್ ಮೈನಸ್ 5 ಇಂಟು e ಟು ದ ಪವರ್ ಆಫ್ ಮೈನಸ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಸಿ. ನಾವು ದಿಸ್ ಅಗೈನ್ ಏನಾಯಿತು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡಬೇಕಾಗುತ್ತೆ. ನೋಡಿ, ಫಸ್ಟ್ ಫಂಕ್ಷನ್ನು, ಇದು ಸೆಕೆಂಡ್ ಫಂಕ್ಷನ್. ಇಂಟಿಗ್ರೇಟಿಂಗ್ ಬೈ ಪಾರ್ಟ್ಸ್, ಇಲ್ಲಿಂದ ಹುಷಾರಾಗಿರಬೇಕು, ಬೈ ಪಾರ್ಟ್ಸ್. ಇಲ್ಲಿ ಎಕ್ಸ್ ಮೈನಸ್ 5 ಹಾಗೆ ಬರ್ಕೊಳ್ತೀನಿ. ಇ ಟು ದ ಪವರ್ ಆಫ್ ಮೈನಸ್ ಎಕ್ಸ್ನ ಇಂಟಿಗ್ರೇಟ್ ಮಾಡಿದ್ರೆ ಇ ಟು ದ ಪವರ್ ಆಫ್ ಮೈನಸ್ ಎಕ್ಸ್ ಡಿವೈಡ್ ಬೈ ಮೈನಸ್ 1 ಮೈನಸ್ ಇ ಟು ದ ಪವರ್ ಆಫ್ ಮೈನಸ್ ಎಕ್ಸ್, ಮೈನಸ್ 1 ಇರೋದು ಪ್ಲಸ್ ಆಗುತ್ತೆ. ಎಕ್ಸ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಟ್ ಆಫ್ ಎಕ್ಸ್ ಇಸ್ 1, ಡಿಫ್ರೆನ್ಷಿಯೇಟ್ ಆಫ್ 5 ಇಸ್ 0. ಸೊ ಡಿ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಫೈನಲಿ ಎಕ್ಸ್ ಮೈನಸ್ 5 ಮೈನಸ್ ಇ ಟು ದ ಪವರ್ ಆಫ್ ಮೈನಸ್ ಎಕ್ಸ್, ಇ ಟು ದ ಪವರ್ ಆಫ್ ಮೈನಸ್ ಎಕ್ಸ್ನ ಮತ್ತೆ ಇಂಟಿಗ್ರೇಟ್ ಮಾಡಿದಾಗ ಮೈನಸ್ ಇ ಟು ದ ಪವರ್ ಆಫ್ ಮೈನಸ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ವೈ ಇಂಟು ಇ ಟು ದ ಪವರ್ ಆಫ್ ಮೈನಸ್ ಎಕ್ಸ್. ಇಲ್ಲೇನಾಗಿದೆ, ಎಕ್ಸ್ ಜಾಗದಲ್ಲಿ 0 ಹಾಕಿ ಅಂತ ಹೇಳಿದೆ. ಎಕ್ಸ್ ಜಾಗದಲ್ಲಿ 0 ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 0, ವೈ ಈಸ್ ಈಕ್ವಲ್ ಟು 2 ಹಾಕಿದಾಗ ಏನಾಗುತ್ತೆ, ವೈ ಈಸ್ ಈಕ್ವಲ್ ಟು 2, ಎಕ್ಸ್ ಈಸ್ ಈಕ್ವಲ್ 0 ಅಂದರೆ ಇಲ್ಲಿ 2 ಆಯಿತು. ಇಲ್ಲಿ 2 ಆಗುತ್ತೆ, ವೈ ಜಾಗದಲ್ಲಿ 2 ಹಾಕಬೇಕು, ಎಕ್ಸ್ ಜಾಗದಲ್ಲಿ 0 ಹಾಕ್ತೀನಿ. ಇ ಟು ದ ಪವರ್ 0 ಅಂದರೆ 1 ಆಯಿತು. ಎಕ್ಸ್ ಜಾಗದಲ್ಲಿ 0 ಮೈನಸ್ ಮೈನಸ್ ಪ್ಲಸ್ 5 ಮೈನಸ್ 1 ಪ್ಲಸ್ ಸಿ. 5 ಮೈನಸ್ 1 4 ಆಗುತ್ತೆ. 4 ಅಂದರೆ ಸಿ ವ್ಯಾಲ್ಯೂ ಈಸ್ ಈಕ್ವಲ್ ಟು ಮೈನಸ್ 2. ಸಿ ವ್ಯಾಲ್ಯೂ ಬಂತು. ನಾನು ರೀಅರೇಂಜ್ ಮಾಡ್ತೀನಿ ಈಗ. ವೈ ಡಿವೈಡ್ ಬೈ ಇ ಟು ದ ಪವರ್ ಆಫ್ ಎಕ್ಸ್ ಮಾಡ್ಬೋದು. ಇ ಟು ದ ಪವರ್ ಆಫ್ ಮೈನಸ್ ಎಕ್ಸ್ ಮೈನಸ್ 5 ವಿ ಹ್ಯಾವ್ ಡಿವೈಡೆಡ್ ಬೈ, ಡಿವೈಡ್ ಮಾಡ್ಬೋದು ಇಲ್ಲಿ. ಇ ಟು ದ ಪವರ್ ಆಫ್ ಮೈನಸ್ ಎಕ್ಸಿಂದ ಡಿವೈಡ್ ಮಾಡ್ಕೊಳ್ಳಿ. ಮೈನಸ್ 1 ಮೈನಸ್ 2 ಇ ಟು ದ ಪವರ್ ಆಫ್ ಪ್ಲಸ್ ಎಕ್ಸ್ ಆಗುತ್ತೆ. ಸೊ ಮೈನಸ್ ಎಕ್ಸ್ ಮೈನಸ್ ಮೈನಸ್ ಪ್ಲಸ್ 5. ಸೊ ಫೈನಲ್ ಆನ್ಸರ್ ವೈ ಈಸ್ ಈಕ್ವಲ್ ಟು ಮೈನಸ್ 5 ಪ್ಲಸ್ 5 ಆಗುತ್ತೆ ಇದು. ಸೊ ಇದು 4 ಉಳಿಯುತ್ತೆ ಇಲ್ಲಿ, ಮೈನಸ್ ಎಕ್ಸ್ ಉಳಿಯುತ್ತೆ, ಮೈನಸ್ 2 ಇಂಟು ಇ ಟು ದ ಪವರ್ ಆಫ್ ಮೈನಸ್ ಎಕ್ಸ್. ನೋಡಿ ಅರ್ಥ ಆಯ್ತಾ? y ಈಸ್ ಈಕ್ವಲ್ ಟು 4 ಇಂಟು ಮೈನಸ್ ಎಕ್ಸ್ ಮೈನಸ್ ಇ ಟು ದ, ನೋಡಿ ಮೈನಸ್ ಎಕ್ಸಾ, ಮೈನಸ್ ಎಕ್ಸ್ ಬಂದಿದೆ, ಮೈನಸ್ ಮೈನಸ್ ಪ್ಲಸ್ ಆಯಿತು, ಪ್ಲಸ್ 5 ಮೈನಸ್ 1, ಪ್ಲಸ್ 5 ಮೈನಸ್ 1 ಇಸ್ 4 ಬಂತು, ಮೈನಸ್ ಇ ಟು ದ ಮೈನಸ್ 2 ಟೈಮ್ಸ್ ಇ ಟು ದ ಪವರ್ ಆಫ್ ಮೈನಸ್ ಎಕ್ಸ್. ಒಂದು ಚಾಲೆಂಜಿಂಗ್ ಕ್ವೆಶನ್ ಇರಲಿ ಅಂದ್ಬಿಟ್ಟು ನಾನು ಎಕ್ಸಸೈಸಿಂದ ನಾನು ಈ ಪ್ರಾಬ್ಲಮ್ನ ಮಾಡಿದ್ದೀನಿ. ಈ ಥರ ಇದುವರೆಗೂ ಕೇಳಿಲ್ಲ, ಕೇಳಬಹುದು, ಕೇಳಿದ್ರೆ ಈ ಥರ ಮಾಡಬಹುದು ಅನ್ನೋ ಕಾರಣಕ್ಕೆ ಒಂದು ಚಾಲೆಂಜಿಂಗ್ ಕ್ವೆಶನ್ ಇರಲಿ ಅಂತ. ಫೈನ್, ಗೊತ್ತಾಯ್ತಲ್ವಾ? ಇದ್ರ ಜೊತೆಗೆ ನೀವೇನು ಮಾಡಬೇಕು, ಅಸೈನ್ಮೆಂಟ್ಸ್ನ ಟ್ರೈ ಮಾಡಿ. ಈ ಅಸೈನ್ಮೆಂಟ್ಸ್ನೆಲ್ಲ ಟ್ರೈ ಮಾಡಿ. ಸಿ ವ್ಯಾಲ್ಯೂ, ಪ್ರತಿಯೊಂದು ಪ್ರಾಬ್ಲಮ್ಗೂ ಸಿ ವ್ಯಾಲ್ಯೂ ಕಂಡುಹಿಡಿಯುವಂಥದ್ದು, ಇದನ್ನು ಮಾಡಿ. ಸೊ ಫೈನ್, ಅಲ್ಲಿಗೆ ನೋಡಿ ಡಿಫ್ರೆನ್ಷಿಯಲ್ ಈಕ್ವೇಷನ್. ನೆಕ್ಸ್ಟ್ ನೋಡ್ಕೊಳ್ಳಿ, ನಾವು ಡಿಫ್ರೆನ್ಷಿಯಲ್ ಈಕ್ವೇಷನಲ್ಲಿ ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಕೇಳ್ತಾರೆ 5 ಮಾರ್ಕ್ಸ್ಗೆ. ಅದರಲ್ಲಿ ಇಡೀ ಟೆಕ್ಸ್ಟ್ ಬುಕ್ಕಲ್ಲಿ ಚೆಕ್ ಮಾಡಿದ್ರೆ ನೀವು ಒಂದು 10 ಪ್ಲಸ್ ಒಂದು 2 ಕ್ವಶನ್ಸ್ ಬರ್ಬೋದು. ಅಷ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀನಿ ಈ 30 ಮಿನಿಟ್ಸ್ ವಿಡಿಯೋದಲ್ಲಿ. ಅರ್ಥ ಆಯ್ತಲ್ಲ? ಸೊ 100% ನೀವು ಒಂದು ಕ್ವೆಶನ್ನ ನೀವು ಈ ವಿಡಿಯೋದಲ್ಲೇ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಗೊತ್ತಾಗ್ತದೆಯಲ್ಲ? ಯಾವುದೇ ಕಾರಣಕ್ಕೂ ಈಗ ನೀವು ಸ್ಪೆಂಡ್ ಮಾಡಿರೋಂಥ ಟೈಮು ಕರೆಕ್ಟಾಗಿ ಸಾಲ್ವ್ ಮಾಡ್ಕೊಂಡಿದ್ರೆ ಖಂಡಿತ ನೀವು ಒಂದು ಕ್ವೆಶನ್ನ ಎಕ್ಸ್ಪೆಕ್ಟ್ ಮಾಡೋದು. ದಿಸ್ ಈಸ್ ಅ ಫಿಕ್ಸ್ಡ್ ಕ್ವೆಶನ್ ಫಾರ್ 5 ಮಾರ್ಕ್ಸ್. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಿಳಿಸಿ, ಲೈಕ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.